ಆದಿ ಸರ್ ಟೆರರ್ ಮೂಲಕ ಎಲ್ಲರಿಗೂ ಟೆರರ್ ರೀತಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಇರುವಂತಹ ಸ್ಪೆಷಲ್ ಗೆಸ್ಟ್ ಟೆರರ್ ಸಿನಿಮಾದ ಮೂಲಕ ಫುಲ್ ಆಕ್ಷನ್ ಆಗಿ ಬರ್ತಾ ಇದ್ದಾರೆ ಆದಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ಅವ್ರ ಜೊತೆ ಮತ್ತೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವ್ರು ಯಾರಂತ ಹೇಳಿದ್ರೆ ರಾಜಕಾರಣಿನೂ ಹೌದು, ಹಾಗೆ ಸೆಲೆಬ್ರಿಟಿನೂ ಹೌದು. ಅವರು ಮತ್ಯಾರು ಅಲ್ಲ, ಕುಮಾರ್ ಬಂಗಾರಪ್ಪ ಸರ್ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ನಿಮಗೂ. ಸರ್ ಹೇಗಿದ್ದೀರಾ? ಮೊದಲದಾಗಿಬ್ರು ಸೂಪರ್ ಆಗಿದ್ದೀವಿ. ಸರ್ ಆದಿ ಸರ್, ನನಗೆ ಒಂದು ಕ್ಯೂರಿಯಸ್ ಏನಿರೋದು ಅಂತ ಹೇಳಿದ್ರೆ, ಆದಿ ಸಿನಿಮಾದಿಂದ ಹಿಡಿದು ಟೆರರ್ ಸಿನಿಮಾ ತನಕನೂ ಇದೇ ಫಿಟ್ನೆಸ್ ಮೈಂಟೈನ್ ಮಾಡಿದ್ದಾರೆ. ಏನು ಸೀಕ್ರೆಟ್ ಅನ್ನುವಂಥದ್ದು? ಲೈಫ್ ಸ್ಟೈಲ್ ಅಮ್ಮ. ಓಕೆ, ಗುಡ್ ಡಯಟ್, ಗುಡ್ ಲೈಫ್ ಸ್ಟೈಲ್, ಆಮೇಲೆ ಪೀಸ್ ಆಫ್ ಮೈಂಡ್. ನೋ ಮ್ಯಾರೇಜ್. ನೋ ಮ್ಯಾರೇಜ್? ವೈ ಸರ್? ಸರ್ ವೈ ಸರ್? ಐ ಆಮ್ 48. ಓಕೆ, ಅಲ್ಲ ನಿಮ್ಮ ಟೋಟಲ್ ಯಾಕೆ ನೋ ಮ್ಯಾರೇಜ್ ಅಂತ ಬಂತು ಅನ್ನುವಂಥದ್ದು? ಆಗಿಲ್ಲ, ಹೀರೋಯಿನ್ ಸಿಕ್ಕಿಲ್ಲ. ಮದ್ವೆ ಆಗೋಕೆ ಹೀರೋಯಿನ್ ಸಿಕ್ಕಿಲ್ಲ ಅಂತನಾ? ಅಲ್ಲ, ನನ್ನ ಲೈಫಲ್ಲಿ ಹೀರೋಯಿನ್ ಆಗೋದಕ್ಕೆ ಯಾರು ಸಿಕ್ಕಿಲ್ಲ. ಓಕೆ, ಸಿನಿಮಾದಲ್ಲೂ ಅದಕ್ಕೆ ಹೀರೋಯಿನ್ ಇಲ್ವಾ ಅಂತ? ಈ ಸಿನಿಮಾಲಿ ಹೀರೋಯಿನ್ ಇಲ್ಲ ಅಂತ ಯಾರು ಹೇಳಿದ್ರು ಸರ್? ಬಟ್ ಯಾವ ಸಾಂಗ್ ಅಲ್ಲೂ ಇಲ್ಲ, ಟ್ರೇಲರ್ ಅಲ್ಲೂ ಇಲ್ಲ. ನೀವೇ ಅನ್ಕೊಂಡ್ಬಿಡ್ತೀರಾ ಹೀರೋಯಿನ್ ಇಲ್ಲ? ಅಲ್ಲ ಲೈಕ್ ಅಲ್ಲ ಸರ್, ಏನಿದೆ ಆಸ್ ಇಟ್ ಇಸ್ ಅದೇ ಅಲ್ವಾ ನಾವು ಥಿಂಕ್ ಮಾಡೋಕ್ ಸಾಧ್ಯ. ನೋಡಿ, ಓಕೆ, ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದಿ ಸರ್ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದೀರಾ ಟೆರರ್ ಮೂಲಕ. ಎಲ್ಲರಿಗೂ ಟೆರರ್ ರೀತಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಉಂಟು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸಿನಿಮಾದ ಬಗ್ಗೆ ಅನ್ನುವಂಥದ್ದು? ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ 4 ಶೇಡರು ಅಂತ ಒಂದು ಪಾತ್ರ. ಓಕೆ, ಸೊ ಅದ್ರ ಬಗ್ಗೆ ನಾನು ಎಕ್ಸಾಕ್ಟ್ಲಿ ಏನು ಅಂತ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ಬಟ್ 4 ಶೇಡ್ ಇರುವಂತ ಒಂದು ಕ್ಯಾರೆಕ್ಟರ್, ಅಂಡ್ ಯಾವುದೇ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ವೇ ಅಲ್ಲ. ಸರ್ ಟೆರರ್ ಅಂದ ತಕ್ಷಣನೇ ಅದೇ ನೀವು ಹೇಳ್ದಾಗೆ ಅಂಡರ್ ರೌಡಿ ಸಿನಿಮಾ ಸಮಥಿಂಗ್ ಈ ತರ ಫೀಲ್ ಕೊಡುವಂಥದ್ದು. ಸೊ ಆ ಥರ ಏನಾದ್ರು ಸಿನಿಮಾಗಳು ಆ ಥರ ಮಾಡಿರೋದ್ರಿಂದ ಎವ್ರಿಬಡಿ ಅನ್ಕೋತಾ ಇದಾರೆ ಆ ಥರ ರೌಡಿ ಸಿನಿಮಾ. ದಿಸ್ ಇಸ್ ಅ ವೆರಿ ಮಚ್ ಕಮರ್ಷಿಯಲ್ ಎಂಟರ್ಟೈನರ್, ಫ್ಯಾಮಿಲಿ ಎಂಟರ್ಟೈನರ್. ಸಿನಿಮಾ ಬಂದು ಪ್ರತಿಯೊಬ್ಬರು ಕುಟುಂಬ ಸಹಿತ ನೋಡುವಂಥ ಸಿನಿಮಾ. ಬಿಸ್ನೆಸ್ ಮ್ಯಾನ್. ನೀವು ರೌಡಿನ ರೋಲ್ಸ್ ರಾಯ್ಸ್ ಅಲ್ಲಿ ಬರೋದು ನೋಡಿದೀರಮ್ಮ ಇಲ್ಲಿವರೆಗೂ? ಸರ್ ಲ್ಯಾಂಬೋರ್ಗಿನಿಲಿ ಬರೋದನ್ನ ನೋಡಿದೀರಾ? ಸರ್ ನೋಡಿಲ್ಲ. ವೈ ನಾಟ್? ಬರ್ಬೋದು ಸರ್, ತೋರಿಸಿ ನನಗೆ ಒಂದು ಎಕ್ಸಾಂಪಲ್ ಕೊಡಿ. ಓಕೆ, ಈ ಸಿನಿಮಾದ ಮೂಲಕ ನೀವು ಇಟ್ ಇಸ್ ನಾಟ್ ಅ ರೌಡಿ ಫಿಲ್ಮ್, ಇಟ್ ಇಸ್ ನಾಟ್ ಅನ್ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಫಿಲ್ಮ್, ಇಟ್ ಇಸ್ ಅ ಕಮರ್ಷಿಯಲ್ ಎಂಟರ್ಟೈನರ್ ಫಾರ್ ಕಂಪ್ಲೀಟ್. ನಿಮಗೆ ಒಂದು ಕುಟುಂಬ ಸಮೇತ ಬಂದು ನೋಡಿಕೊಂಡು ಎಂಟರ್ಟೈನ್ಮೆಂಟ್ ತಗೊಳ್ಳೋಂಥ ಒಂದು ಸಿನಿಮಾ. ನನ್ನ ಪಾತ್ರ ಅದರಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್. ಅಂದರೆ ಅವನ ಐಡಿಯಾಲಜಿ ಏನಂದರೆ, ಹುಟ್ಟಿದಾಗ ಬಹುಶಃ ನಾವು ಬಡತನದಲ್ಲಿ ಹುಟ್ಟಿರ್ಬೋದು, ಬಟ್ ಸಾಯ್ಬೇಕಾದ್ರೂ ಬಡವರಾಗೆ ಸಾಯ್ಬೇಕು ಅನ್ನೋದು ರೂಲ್ ಇಲ್ಲ ಅನ್ನೋದು ಅವನೊಂದು ಐಡಿಯಾಲಜಿ, ಅವನ ಪಾತ್ರದ ಒಂದು ಐಡಿಯಾಲಜಿ. ಸೊ ಅವ್ನ ಲೈಫಲ್ಲಿ ಬೆಳೆಯೋದಕ್ಕೆ ಏನೇನು ಮಾಡ್ತಾನೆ, ಹೇಗೆ ಅಚೀವ್ ಮಾಡ್ಕೊತಾನೆ. ಸೊ ಅವ್ನು ಒಳ್ಳೆಯವನ, ಕೆಟ್ಟವನ, ರಾಮನೋ ರಾವಣನೋ, ವಿಲನ್ನು, ಹೀರೋನು, ಅದನ್ನ ನೀವು ಸಿನಿಮಾ ನೋಡ್ಬೇಕು. ಸರ್ ಅದೇ ನೀವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಾಗ ಅಪ್ಪ ಮಗನ್ ರೀತಿ ಏನಾದ್ರು ಕಾಣಿಸ್ಕೊಂತೀರಾ ಅನ್ನುವಂಥದ್ದು? ಅಪ್ಪನ ಮಗನ್ ರೀತಿ ಏನಾದ್ರು ಇದೆಯಾ ಅನ್ನುವಂಥದ್ದು ಸಿನಿಮಾದಲ್ಲಿ? ಸಿನಿಮಾ ನೋಡಿ, ಯಾಕೆಂದ್ರೆ ನನ್ನ ಜೊತೆ ಕಿಟ್ಟಿನೂ ಇದ್ದಾನೆ. ಆ ಥರ ಸ್ವಲ್ಪ ಹೋಗ್ತೀನಿ, ಬಟ್ ಜೊತೆ ಕಿಟ್ಟಿನೂ ಇದ್ದಾನೆ. ಅವನು ಯಾಕೆ ಮಗ ಆಗಿರ್ಬಾರ್ದು? ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಟೆರರ್ ಸಿನಿಮಾದೇ ಒಂದು ಪಾತ್ರ. ಓಕೆ, ಟೆರರ್ ಸಿನಿಮಾನೇ ಚಿತ್ರರಂಗದಲ್ಲಿ ಒಂದು ದೊಡ್ಡ ಪಾತ್ರ ಅದು. ಈ ಸರಿ ಟೆರರ್ ಒಂದು ನಾಯಕನ ನಟನ ಕೆಲಸವನ್ನು ಚಿತ್ರರಂಗದಲ್ಲಿ ಮಾಡ್ತದೆ, ಕನ್ನಡ ಚಿತ್ರರಂಗದಲ್ಲೇ ಮಾಡ್ತದೆ. ಸೊ ಹಾಗಾಗಿ ನಮ್ಮ ಪಾತ್ರ ಅನ್ನೋದಕ್ಕಿಂತ ಇಡೀ ಚಿತ್ರರಂಗನೇ ನಮಗೆ ಒಂದು ಆಸ್ತಿ ಇದ್ದಂಗೆ. ಅದನ್ನು ತೆರೆ ಮೇಲೆ ತಗೊಂಬರ್ತಕ್ಕಂಥದ್ದು ಮತ್ತು ಅದನ್ನು ಜನಕ್ಕೆ ತಲುಪ್ತಕ್ಕಂಥ ಕೆಲಸ. ಇದರಲ್ಲಿ ಅನೇಕ ಹಿರಿಯ ನಟರು, ದೇವರಾಜ್ ಅವರಿದ್ದಾರೆ, ನಮ್ಮ ಕಿಟ್ಟಿಯವರಿದ್ದಾರೆ, ಶಶಿಕುಮಾರ್ ಅವರಿದ್ದಾರೆ, ನಾವಿದ್ದೀವಿ. ಅಫ್ಕೋರ್ಸ್ ಇವರು ಮುಂದೆ ಇದ್ದಾರೆ, ನಾವೆಲ್ಲರೂ ಕೂಡ ಒಂದು ಸ್ಟೆಪ್ ಹಿಂದೆ ಇದ್ದೀವಿ ಅಂತ ಹೇಳಿ ಭಾವಿಸ್ತೀವಿ. ಇದಕ್ಕೆ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ರಂಜನ್ ಅವರು ಡೈರೆಕ್ಟರ್ ಇದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ಕ್ಯಾಮ್ರಾಮೆನ್ನು, ಡೈರೆಕ್ಟರ್, ಅವೆನ್ ಮ್ಯೂಸಿಕ್ ಡೈರೆಕ್ಟರ್ಸು, ಎಫೆಕ್ಟ್ಸು, ಫೈಟ್ ಮಾಸ್ಟ್ರು, ಡಾನ್ಸ್ ಕೊರಿಯೋಗ್ರಾಫರ್ಸು, ಇವರೆಲ್ಲರೂ ಕೂಡ ಇಟ್ಸ್ ಎಂಟೈರ್ ಟೀಮ್. ಸೊ ಹಾಗಾಗಿ ಪಾತ್ರ ಅಂತ ಹೇಳ್ಬಿಟ್ಟು ನಿರ್ದಿಷ್ಟವಾಗಿ ಕಥೆನಲ್ಲಿ ನಾವು ಇದ್ದೀವಿ ಅನ್ನೋದೇ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ಸೊ ಹಾಗಾಗಿ ಇಟ್ ಶುಡ್ ಬಿ ಅನ್ ವಂಡರ್ಫುಲ್ ಫಿಲಮ್.
ಸರ್ ಹೃದಯ ಸಮುದ್ರಕ್ಕೆ ಒಂದು ಹಿಟ್ ಕೊಟ್ಟ ಅಂತ ಇಂಡಸ್ಟ್ರಿಯಲ್ಲಿ ಹಿಟ್ ಕೊಟ್ಟ ಅಂತ ಹಾಡು. ಸೊ ಈಗ ಶಿವ ಶಿವ ಅನ್ನೋ ಮೂಲಕ ಬರ್ತಾ ಇದ್ದೀರಾ. ಒಂದೊಂದು ಹಾಡಿಗೂ ಸ್ವಲ್ಪ ಅಷ್ಟೇನು ಲೈಕ್ ಈಗ ಒಂದು ಸಾಂಗಲ್ಲಿ ಬಂದು ಫುಲ್ ಟೆರರ್ ಆಗೇ ಕಾಣಿಸ್ಕೊಂಡಿದ್ದಾರೆ ಸರ್. 4 ಹಾಡಿಗೂ 4 ಥರ ಅಷ್ಟೇನು ಸಿಂಕಾಗಿ ಕಾಣಿಸ್ತಾ ಇಲ್ಲ. ತುಂಬ ಕ್ಯೂರಸ್ ಮೂಡಿಸಿದಂಥ ಸಿನಿಮಾ ಟೆರರ್ ಬಗ್ಗೆ. ಸೊ ಸಾಕಷ್ಟು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ. ಸೊ ಏನು ಸರ್ ಈ ಸಿನಿಮಾದಲ್ಲಿ ಯಾಕೆ ನಮ್ಮ ಆಡಿಯನ್ಸ್ ಈ ಸಿನಿಮಾ ನೋಡಬೇಕು ಅನ್ನುವಂಥದ್ದು? ಯಾಕೆ ನೋಡಬಾರ್ದು ಅನ್ನೋದನ್ನ ಕೇಳಿ. ಯಾಕೆ ನೋಡಬಾರ್ದು ಅಂತಲ್ಲ, ಓಕೆ ಸರ್, ಯಾಕೆ ಐ ಟೋಲ್ಡ್ ಯು, ಇಟ್ ಇಸ್ ಅ ಕಂಪ್ಲೀಟ್ ಎಂಟರ್ಟೈನರ್ ಸಿನಿಮಾ. ಯಾಕೆಂದ್ರೆ ಇವತ್ತು ಮುಂಚಿನ ಕಾಲದಲ್ಲೆಲ್ಲ ಹಿಂಗೆ ನಾವು ಸಿನಿಮಾಗಳು ನೋಡ್ತಾ ಇದ್ವಿ, ಏನಕ್ಕೋಸ್ಕರ ನೋಡ್ತಾ ಇದ್ವಿ? ಫಾರ್ ಎಂಟರ್ಟೈನ್ಮೆಂಟ್. ಸೊ ಇವತ್ತು ಆ ಸಿನಿಮಾದಲ್ಲಿ ನಾವು ಏನು ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ನೀವು ಹೇಳ್ದಂಗೆ 4 ಸಾಂಗ್ ಎಲ್ರಿಗೂ ಇಷ್ಟ ಆಗಿದೆ, 4 ಫೈಟ್ ಇದೆ ಸಿನಿಮಾದಲ್ಲಿ, ಇಷ್ಟು ದೊಡ್ಡ ತಾರಾ ಬಳಗ ಇದೆ ಸಿನಿಮಾದಲ್ಲಿ, ಗ್ರ್ಯಾಂಡ್ಯೂರ್ ಇದೆ ಸಿನಿಮಾದಲ್ಲಿ, ಕಥೆ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಥೆ ಇದೆ ಸಿನಿಮಾದಲ್ಲಿ. ಆಮೇಲೆ ಇಷ್ಟು ಜನನ್ನ ಬಹುಶಃ ಒಟ್ಟುಗೂಡಿಸಿರೋದು ಬಹುಶಃ ಇದು ಇತ್ತೀಚೆಗೆ ಬಂದಿರುವಂಥ ಐ ಥಿಂಕ್ ಓನ್ಲಿ ಫಿಲ್ಮ್ ಅಂತ ಹೇಳ್ಬೋದು. ಯಾಕೆಂದರೆ ಮೋರ್ ದೆನ್ 40 ಆರ್ಟಿಸ್ಟ್ಸ್ ಆಮೇಲೆ ಇನ್ನೊಂದೇನೋ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಅಚ್ಚ ಕನ್ನಡಿಗರು. ನಾವು ಬೇರೆ ಪರಭಾಷೆಯಿಂದ ಅಥವಾ ಬೇರೆ ಭಾಷೆಯಿಂದ ನಾವು ನಟರನ್ನ ಕರೆಸಿ, ಯಾಕೆಂದರೆ ಈ ಥರ ಒಂದು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಅದು ಸಹಜ ಇನ್ನೊಬ್ಬ ಆರ್ಟಿಸ್ಟ್ನ ಬೇರೆ ಇಂಡಸ್ಟ್ರಿನ ಕರೆಸೋದು. ಯಾಕೆಂದರೆ ನಾಳೆ ದಿನ ಡಬ್ಬಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದನ್ನೆಲ್ಲ ಬಹುಶಃ ಬಳಸ್ಕೊತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಅಚ್ಚ ಕನ್ನಡಿಗ, ಪ್ರತಿಯೊಬ್ಬನೂ ಅಚ್ಚ ಕನ್ನಡಿಗ. ಅದೇ ಸರ್, ಇನ್ನೊಂದು ನೆನಪಾಯ್ತು, ಮೊನ್ನೆ ಟ್ರೇಲರ್ ರಿಲೀಸ್ ಮಾಡಬೇಕಾದ್ರೆ ದೊಡ್ಡ ಗಣ್ಯ ವ್ಯಕ್ತಿರನ್ನ ಕರೆಸಿದ್ರಿ, ಹಿರಿಯ ನಟರನ್ನ ಕರೆಸಿದ್ರಿ, ಸಾಕಷ್ಟು ಜನ ಭಾಗಿಯಾಗಿದ್ರು, ಹಳೆ ನಟರೆಲ್ಲ. ಸೊ ಏನಕ್ಕೆ ಅನ್ನುವಂಥದ್ದು? ಏನಾದ್ರು ಒಂದು ಡಿಫ್ರೆಂಟ್ ಆಗಿ ಮಾಡೋಣ. ಯಾಕೆಂದರೆ ನಮ್ಮ ಇವ್ರುಗಳ ಜೊತೆ ಎಲ್ಲ ಬೆಳೆದವ್ರು ನಾವು ಲೈಫಲ್ಲಿ. ಸುಂದರ್ ಅಂಕಲ್ ಆಗಿರ್ಬೋದು, ನಾಗರಾಜ್ ಅಂಕಲ್ ಆಗಿರ್ಬೋದು, ಸಿ ಕೈ ಚಂದ್ರು, ಜಯ ಜಗದೀಶ್, ವಿಜಯಲಕ್ಷ್ಮಿ, ಪ್ರಮೀಳಾ ಜೋಶಾಯ್, ಇವರೆಲ್ಲ ಬಂದಾಗ ಒಂದು ಆಶೀರ್ವಾದ, ಅವ್ರದ್ದು ಹಿರಿಯರದ ಆಶೀರ್ವಾದ ನಮ್ಗಿರಲಿ. ಬ್ರಹ್ಮಾಂಡ ಗುರುಗಳಿರ್ಬೋದು, ಒಂದು ಹಿರಿಯರ ಆಶೀರ್ವಾದ ನಮ್ಗಿರಲಿ ಅನ್ನೋದು ನನ್ನ ಒಂದು ಆಸೆ ಆಗಿತ್ತು, ನನ್ನ ತಂಡದ ಒಂದು ಆಸೆ ಆಗಿತ್ತು. ಸೊ ಅವ್ರಿಗೆಲ್ಲ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆಂದರೆ ಬಂದು ಹರಿಸಿ ಆಶೀರ್ವದಿಸಿ ಇವತ್ತು ನನ್ನ ಟ್ರೈಲರ್ ಬಹುಶಃ ಅವ್ರಿಗೆಲ್ಲ ಆಶೀರ್ವಾದ ಹಾಗೆ ನಮ್ಮ ಕರ್ನಾಟಕ ಜನತೆಯ ಆಶೀರ್ವಾದದಿಂದ ಇವತ್ತು 3 million ಇನ್ ಲೆಸ್ ದನ್ 3 days ಇಟ್ ಟಚ್ 3 million ಆ್ಯಂಡ್ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಫಾರ್ವರ್ಡ್. ಆಮೇಲೆ ಟ್ರೆಂಡಿಂಗಲ್ಲಿದೆ ಟ್ರೈಲರ್. ಸೊ ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಅವ್ರು ಬಂದು ನನ್ನ ಟ್ರೈಲರ್ನ ಲಾಂಚ್ ಮಾಡಿದ್ದು ತುಂಬ ಖುಷಿ. ಸರ್, ಬ್ರಹ್ಮಾಂಡ ಗುರುಜಿ ಹೇಳ್ತಾ ಇದ್ರು ಅವತ್ತು ಟ್ರೇಲರ್ ಲಾಂಚಲ್ಲಿ, ಏನಂತ ಹೇಳಿದರೆ ದರ್ಶನ್, ಸುದೀಪ್ ಅವರ ಒಂದು ಸಮತೂಕಕ್ಕೆ ಬರ್ತಾರೆ ಆದಿ ಸರ್ ಅಂತ ಹೇಳಿದ್ರು. ಸರ್, ಆ ಮೂಮೆಂಟಲ್ಲೇ ನಿಮಗೆ ಯಾವ ಥರ ಫೀಲ್ ಆಯಿತು ಅನ್ನುವಂಥದ್ದು ಸರ್? ಹೈಟಲ್ಲಿ ನಾವೆಲ್ಲ ಸಮಾನ, ಎರಡನೇ ಮಾತೇ ಇಲ್ಲ. ಓಕೆ. ಸೊ ಅದರಲ್ಲಿ ಸಮಾನತೆ ಇರೋದು ಹೈಟಲ್ಲೇ. ಐ ಆಮ್ ವೆರಿ ಹ್ಯಾಪಿ ದಟ್ ಇಸ್. ಅಲ್ಲ ಸರ್, ಅವ್ರು ಹೈಟಲ್ಲಿ ಹೇಳಲಿಲ್ಲ, ಎಲ್ಲ ಹೀರೋಗಳಿಗೆ ಸಮ ಅಂತ ಹೇಳ್ತಾ ಇದ್ರು. ಸೊ ಸಮ ಅಂದರೆ ಹೈಟಲ್ಲೇ ಅವ್ರು ಹೇಳಿದ್ರು. ಹೈಟಲ್ಲೇ ಹೇಳಿದ್ರಾ? ಓಕೆ ಸರ್, ಫೈನ್. ಸರ್, ಟೆರರ್ ಮೂಲಕ ಬರ್ತಾ ಇದ್ದೀರಾ. ನಾನು ಹೇಳಿದೆ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್ ಇರ್ತಾರಾ ಇಲ್ವಾ ಅಂತ. ನಾವು ನೋಡಿದ್ದು ಎಲ್ಲ ಸಾಂಗ್ಸಲ್ಲೂ ಮತ್ತು ಟ್ರೈಲರ್ ಹೀರೋಯಿನ್ ಇಲ್ಲ. ಸೊ ಹೀರೋಯಿನ್ ಯಾಕೆ ಸರ್ ಇವತ್ತಿಲ್ಲ ಅಂತ ಯಾವ ಇಂಟರ್ವ್ಯೂ ಅಲ್ಲೂ ಆಗಿದ್ರೆ? ಅಲ್ಲ, ಹೀರೋಯಿನ್ ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ, ನಾವೆಲ್ಲೂ ಹೇಳಿಲ್ವಲ್ಲ. ಅಲ್ಲ ಸರ್, ಅದಕ್ಕೆ ನಾನು ಹೇಳಿದ್ದು ಯಾವ ಇಂಟರ್ವ್ಯೂ ಅಲ್ಲಿ ಸಹ ನಿಮ್ಮ ಹೀರೋಯಿನ್ ಇರಲಿಲ್ವಲ್ಲ ಅಂತ. ಸಿನಿಮಾ ನೋಡಿ, ಇನ್ನೂ ಬಹುಶಃ ಅವ್ರನ್ನ ರಿವೀಲ್ ಮಾಡ್ತೀವೋ ಮಾಡಲ್ವೋ ಇನ್ನೂ ಗೊತ್ತಿಲ್ಲ. ಇದಾರೋ ಇಲ್ವೋ ಅದು ನಾನು ಹೇಳೋಕ್ಕಾಗಲ್ಲ. ಸಿನಿಮಾ ನೋಡೋಲ್ಲ ನಿಮಗೆ. ಓಕೆ. ಟೆರರ್ ಅಂದ ತಕ್ಷಣ ಯಾವುದೋ ಒಂದು ದೊಡ್ಡ ಇದರಲ್ಲಿ ಶೂಟ್ ಮಾಡಿದೋ ಪ್ಲಾನ್ ಇರುತ್ತೆ. ಶೂಟಿಂಗ್ ಲೊಕೇಶನ್ ಎಲ್ಲಿತ್ತು ಅನ್ನುವಂಥದ್ದು? ಬೆಂಗಳೂರೇ ಜಾಸ್ತಿ, ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ನಮ್ಮ ಕರ್ನಾಟಕದಲ್ಲೇ. ಸರ್, ನೀವು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದ್ರೆ ಸೊ ಟೆಕ್ನಿಕಲಿ ಇವತ್ತು ಇವತ್ತಿನ ಜನ್ರೇಷನ್ ಫಿಲಮ್ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಇದು ಒಂದು ಚಿತ್ರರಂಗದ ನಾವು ಭಾಳ ಹಳೇ ಇದಕ್ಕೆ ಹೋಗೋದಿಲ್ಲ. ಇನ್ ಬಿಟ್ವೀನ್ ಇದು ಒಂದು ಟ್ರಾನ್ಸಿಷನ್ ಟೈಮ್. ಇದು ಇಟ್ಸ್ ಎ ಚೇಂಜಿಂಗ್ ಟೈಮ್, ಟೆಕ್ನಾಲಜಿ ವೈಸು, ಸ್ಕ್ರಿಪ್ಟ್ ವೈಸು, ಆಮೇಲೆ ಅಪ್ರೋಚು, ಆಮೇಲೆ ಆಡಿಯನ್ಸು ಕೂಡ ಇವತ್ತು ನೋಡ್ತಾ ಇದ್ದಾರೆ ನಾವು ಎಂಥ ಸಿನಿಮಾವನ್ನು ತಗೋಬೇಕು ಅಂತಕ್ಕಂಥ ಕಾಲ. ಸೊ ಟೆರರ್ ಇಸ್ ಎ ಗುಡ್ ಎಕ್ಸಾಂಪಲ್. ನಿಮ್ಮ ಕಾಲಕ್ಕೆ ತಕ್ಕಂತೆಯೇ ನಾವು ಸಿನಿಮಾವನ್ನು ಕೊಟ್ಟಿದ್ದೀನಿ ಅಂತೇಳಿ ಆದಿತ್ಯವರು ಮತ್ತು ಡೈರೆಕ್ಟ್ರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಿನಿಮಾ ಅಂತ ನಾನು ಭಾವಿಸಿದ್ದೀನಿ. ಟೆಕ್ನಿಕಲಿ ಇಟ್ ಈಸ್ ವೆರಿ ತುಂಬಾ ಫಾರ್ವರ್ಡ್ ಇರ್ತಕ್ಕಂಥ ಸಿನಿಮಾ. ಎಸ್ಪೆಷಲಿ ಸೌಂಡ್ ಎಫೆಕ್ಟ್ಸು, ಆಮೇಲೆ ಸಿನಿಮಾಟೋಗ್ರಫಿ, ಆಮೇಲೆ ಇವೆಲ್ಲವೂ ಕೂಡ ಅಂದರೆ ಸ್ಕ್ರೀನ್ ಮೇಲೆ ಇಟ್ ವಿಲ್ ಬಿ ಟು ದ ಸ್ಟ್ಯಾಂಡರ್ಡ್ ಆಫ್ ದ ಪಾಪ್ಯುಲರ್ ಫಿಲ್ಮ್ಸ್. ಇವತ್ತೇನು ದೇಶ ಕಾಣ್ತಾ ಇದೆ ಅಥವಾ ನಾವು ಇಂಟರ್ನ್ಯಾಷನಲಿ ನೋಡ್ತಾ ಇದ್ದೀವಿ,
ಆ ಲೆವೆಲ್ಲಿಗೆ ಇವತ್ತು ಚಿತ್ರವನ್ನು ತಂದು ನಿಲ್ಲಿಸಿರ್ತಕ್ಕಂಥ ಕೆಲಸವನ್ನು ಇಡೀ ತಂಡ ಮಾಡಿದ್ದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಸ್ಪೆಷಲಿ ಆದಿತ್ಯ ಅವರ ಸ್ಟಂಟ್ಸ್ ಏನಿದೆ ಅಥವಾ ಆದಿತ್ಯ ಅವರ ಅಪಿಯರೆನ್ಸ್ ಏನಿದೆ ಅಥವಾ ಕ್ಯಾರೆಕ್ಟರ್ ಕ್ಯಾರಿ ಮಾಡಿರೋದೇನಿದೆ ತುಂಬಾ ಚೆನ್ನಾಗಿ ಅವರು ಮಾಡಿದ್ದಾರೆ. ನಾವು ಅವರು ಅಫ್ಕೋರ್ಸ್ ಅವರು ಒಂದು ದೊಡ್ಡ ಲೆಗೆಸಿಯಿಂದ ದೊಡ್ಡ ಒಂದು ಪರಂಪರೆಯಿಂದ ಬಂದಿರತಕ್ಕಂಥ ರಾಜ್ ಸಿಂಗ್ ಬಾಬು ಅವರ ಸುಪುತ್ರರಿದ್ದಾರೆ. ಅವರು ಆ ಸ್ಕೂಲಲ್ಲಿ ಅವರಿಗೇನು ಸಿನಿಮಾ ಚಿತ್ರರಂಗ ಮತ್ತೊಂದು ಬೆಳವಣಿಗೆಗಳನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೂಡ ಈ ಕಾಲಕ್ಕೆ ಒಂದು ಫಿಲಮ್ನ ಸಕ್ಸಸ್ಫುಲ್ ಮಾಡೋದು ಅದು ಅಭಿಮಾನಿಗಳ ಕೈಯಲ್ಲೇ ಇರೋದು. ಸೊ ಇವತ್ತು ನಾವು ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಕಾಂತಾರನ ಫಸ್ಟ್ ಬಂದಾಗ ಕಾಂತಾರ ನಮ್ಮ ಸ್ಟುಡಿಯೋದಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಫಸ್ಟ್ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದಾಗ ಹಾರ್ಡ್ಲಿ ಬೆರಳೆಣಿಕೆ ಎಷ್ಟು ಪ್ರೆಸ್ನವ್ರು ಬಂದಿದ್ದರು. ಪಾಪ ಅವರು ರಿಷಬ್ ಶೆಟ್ಟಿ ಅವರು ಫಿಲಮ್ನೇ. ಬಟ್ ಫಿಲಮ್ ರಿಲೀಸ್ ಆದ ತಕ್ಷಣವೇ 250 ಜನ 300 ಜನ ಸೇಮ್ ರಿಷಬ್ ಶೆಟ್ಟಿ ಅವರಿಗೆ ಇವರಿಗೆ ಕಾಯ್ತಾ ಇದ್ರು. ಸೊ ಇದನ್ನು ಕೊಡುಗೆ ಕೊಟ್ಟವ್ರು ಯಾರು? ಅಭಿಮಾನಿಗಳು. ಸೊ ಆ ಥರ ಒಂದು ಮೂಡನ್ನು ಇಲ್ಲಿ ತರಬಹುದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಕಾಂತಾರದೇ ಸ್ಟೋರಿ ಇಲ್ಲ ಅಥವಾ ಬಟ್ ಜನ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಇವತ್ತಿನ ದಿನಕ್ಕೆ, ಅದನ್ನು ಟೆರರ್ ಸಿನಿಮಾ ಕೊಡುತ್ತೆ ಮತ್ತು ಅವ್ರಿಗೆ ತಲುಪುವಂಥ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ ಸರ್, ನೀವು ಆ್ಯಸ್ ಅ ರಾಜಕಾರಣಿ ಆ್ಯಂಡ್ ಆ್ಯಸ್ ಅ ರಾಜಕಾರಣಿಯಾಗಿ ಮನೆ ಮತ್ತು ಈ ಶೂಟಿಂಗ್ ಎಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನುವಂಥದ್ದು? ಕಲಾವಿದರು ಅಂದಮೇಲೆ ನಾವು ಇಂಟರ್ವ್ಯೂ ಮಾಡ್ತಾ ಇರೋದು ಕಲಾವಿದನಾಗಿ. ಇದಕ್ಕೇನು ಟೈಮ್ ಡಿವೋಟ್ ಮಾಡಿದ್ದೀನೋ ಅದೇ ರೀತಿ ಟೈಮನ್ನು ನಾನು ಸಿನಿಮಾ ಮಾಡಿದ್ದೀನಿ. ನನ್ನ ಗುರುಗಳು ಡೈರೆಕ್ಟರ್ ಏನಿದ್ದಾರೆ ಅಥವಾ ನಮ್ಮ ಇವರು ಏನಿದ್ದಾರೆ, ನಾವು ಕೊಟ್ಟ ಟೈಮಿಗೆ ತಪ್ಪೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಜನಸೇವೆ ಮಾಡ್ತಕ್ಕಂಥದ್ದು, ಇಲ್ಲಿ ಕಲಾ ಸೇವೆ ಮಾಡ್ತಕ್ಕಂಥದ್ದು, ಒಟ್ಟು ಎರಡು ಹತ್ರನೂ ಸೇವೆ ಅನ್ನೋ ಪದ ಇರೋದ್ರಿಂದ ವಿಲ್ ಕಂಟಿನ್ಯೂ ದಟ್. ಓಕೆ, ಆದಿ ಸರ್ ಸ್ನೇಹನ ಪ್ರೀತಿನ ಅಂತ ಸಿನಿಮಾ ಮಾಡಿದ್ರಿ. ಸೊ ಈಗ ನಿಮ್ಮ ಜೊತೆ ಆ ಸ್ನೇಹಿತ ಇದ್ದಿದ್ರೆ ಎಷ್ಟು ಸಪೋರ್ಟ್ ಸಿಗ್ತಾ ಇತ್ತು ಈ ಸಿನಿಮಾಕ್ಕೆ ಅನ್ನುವಂಥದ್ದು? ಇದ್ದಿದ್ರಲ್ಲ, ಇನ್ನೂ ಇದ್ದಾನೆ. ಒಂದು ಡಿಸ್ಟೆನ್ಸ್ ಇದೆ ಅಷ್ಟೇ. ಅವ್ನು ಪ್ರತಿ ಸಿನಿಮಾಕ್ಕೂ ಅವ್ನು ಸಪೋರ್ಟ್ ಮಾಡೇ ಮಾಡ್ತಾನೆ. ಸೊ ಈಗ ಕಾರಣಾಂತರಗಳಿಂದ ಅವನು ನನ್ನಿಂದ ದೂರ ಇದ್ದಾನೆ. ಪರವಾಗಿಲ್ಲ, ಅವನ ಸಪೋರ್ಟ್ ಅವನ ಸೆಲೆಬ್ರಿಟೀಸ್ ಮೂಲಕ ನನಗಿದ್ದೇ ಇದೆ. ಪ್ರತಿಯೊಬ್ಬರೂ ನನಗೆ ಅವರ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಸೊ ಐ ಮಿಸ್ ಹಿಮ್ ಅಟ್ ದಿಸ್ ಟೈಮ್. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಅವನು ಬಂದೇ ಬರ್ತಾನೆ, ಗೆದ್ದು ಬರ್ತಾನೆ ಅಂತ ನನಗೂ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ನೋಡೋಣ, ಅದಕ್ಕೆ ಕಾಲ ಬರಲಿ, ಆದಷ್ಟು ಬೇಗ ಬರಲಿ. ಆ ಚಾಮುಂಡೇಶ್ವರಿ ಅವನ ಕಾಪಾಡಲಿ ಅಂತ ಕೇಳ್ಬೋದು. ಸರ್, ನಿಮ್ಮಿಬ್ಬರ ಬಾಂಡಿಂಗು ಚಕ್ರವರ್ತಿ ಸಿನಿಮಾದಿಂದ ತುಂಬ ಚೆನ್ನಾಗಿರುವಂಥದ್ದು, ಅವ್ರ ಬಗ್ಗೆ ಹೇಳೋದಾದ್ರೆ? ದರ್ಶನ್ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಈ ಥರ ಆಗಿದೆ, ಆಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ಇಡೀ ಚಿತ್ರರಂಗ ಅದಕ್ಕೆ ಮರುಗಿದೆ. ಮತ್ತು ಅದಕ್ಕೆ ತಪ್ಪು ಸರಿ ಅನ್ನೋದನ್ನು ನಾನು ಇಲ್ಲಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇರೋದ್ರಿಂದ ನ್ಯಾಯಾಲಯ ಏನು ತೀರ್ಮಾನ ಕೊಡ್ತದೋ ಅದಕ್ಕೆ ತಲೆ ಬಾಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆ ಕೆಲಸ ಮಾಡಬೇಕಾಗತ್ತೆ. ಆದರೆ ಇವತ್ತು ಒಬ್ಬ ಕಲಾವಿದರಾಗಿ ಅವರು ಒಂದು ಭಾಳ ಒಬ್ಬ ಲೈಟ್ ಬಾಯ್ ಆಗಿ ಇದರಿಂದ ಬಂದ್ಬಿಟ್ಟು ಒಂದು ಸೂಪರ್ ಸ್ಟಾರ್ ಆಗಿ ನೋಡಿರ್ತಕ್ಕಂಥ ದರ್ಶನ್ ಶುಡ್ ಕಮ್ ಬ್ಯಾಕ್ ಆನ್ ಟು ದ ಸಿಲ್ವರ್ ಸ್ಕ್ರೀನ್. ನಮ್ಮ ಸ್ನೇಹ ಚಕ್ರವರ್ತಿ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವಿ ಒಟ್ಟಿಗೆ. ಹಾಗಾಗಿ ಕನ್ನಡ ಕಲಾಭಿಮಾನಿಗಳು ಕೂಡ ಅವ್ರ ಚಿತ್ರವನ್ನು ಕಾಯ್ತಾ ಇದ್ದಾರೆ ಮತ್ತು ನಿರೀಕ್ಷೆನೂ ಮಾಡ್ತಾರೆ. ದರ್ಶನ್ ಅವರು ಬೆಳ್ಳಿ ಪರದೆ ಮೇಲೆ ಜಲ್ದಿ ಬರಬೇಕು ಅಂತೇಳಿ. ಸೊ ನಮ್ಮ ಸ್ನೇಹಕ್ಕೂ ಕೂಡ ಅವರು ಎಲ್ಲರೂ ಕೂಡ ಇದ್ದವರು. ಹಾಗಾಗಿ ಅವರು ಆದಷ್ಟು ದೇವರವರಿಗೆ ಒಳ್ಳೆಯ ಕಾಲ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ನೀವು ಮಾಡಿದಂಥ 4 ಹಾಡುಗಳು, ಆ ಲಿರಿಕ್ಗಳು ತುಂಬ ಚೆನ್ನಾಗಿ ಬಂದಿರುವಂಥವು, ಡಿಫ್ರೆಂಟ್ ಆಗಿದೆ. 2 ಸಾಂಗ್ಗಳು ತುಂಬ ಒಂದು ಎಲ್ರಿಗೂ ಕ್ಯೂರಿಯಸ್ ಮಾಡುವಂತಹ ಸಾಂಗ್ಗಳು. ಈ 4 ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ಸರ್? ಹಾಡಿನ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಹರ್ಷವರ್ಧನ್. ಅವರು ಒಂದು ಮ್ಯೂಸಿಕ್ ಇವತ್ತು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಲಿರಿಕ್ಸು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಕಂಪ್ಲೀಟ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ದೀಸ್ ಟು. ಯಾಕೆಂದರೆ ಇವತ್ತು ಸಾಂಗ್ಸ್ ಅಷ್ಟು ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಂಡಿದೆ ಅಂದರೆ ಅದು ಇವರಿಬ್ಬರಿಂದ ಸಾಧ್ಯತೆ. ಆಮೇಲೆ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ಗೆ ಇರುವಂಥ ಒಂದು ಮ್ಯೂಸಿಕಲ್ ಟೇಸ್ಟ್, ಅದು ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ಇವತ್ತು ಈ ಸಿನಿಮಾದ ಸಾಂಗ್ಸ್ ಅಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡಿದೆ ಅಂದರೆ ಇವ್ರುಗಳ ಕ್ರೆಡಿಟ್ ಹೋಗ್ಬೇಕು. ಸರ್ ನೀವು ಹೇಳ್ತಾ ಇದ್ರಿ ಹಿರಿಯ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ, ನಾವು ಮೊನ್ನೆ ನೋಡ್ಪಟ್ವು. ಸೊ ಈಗ ಶಶಿಕುಮಾರ್ ಸರ್, ಶೋಭ್ರಸ್ ಸರ್ ಸಮೇತ ಈ ಸಿನಿಮಾದಲ್ಲಿದ್ದಾರೆ, ಏನು ಹೇಳ್ತೀರಾ ಅನ್ನುವಂಥದ್ದು ಸರ್? ಶಶಿ ಸರ್ ಆ್ಯಕ್ಚುಲಿ ನಾನು ನೋಡಿದ ಫಸ್ಟು ನಮ್ಮ ಪ್ರೊಡಕ್ಷನಿಂದಾನೇ ಅವ್ರು ಹೀರೋ ಆಗಿ ಹೀರೋ ಅಂತ ಬಂದಿದ್ದು ಮಲ್ಲಿಗೆ ಹೂವೆ ಸಿನಿಮಾದಿಂದ. ಅದಾದ್ಮೇಲೆ ರಾಣಿ ಮಹಾರಾಣಿ ಮಾಡಿದ್ರು, ಆಮೇಲೆ ನಮ್ಮ ತಂದೆ ಜೊತೆ ದೋಣಿ ಸಾಧನೆ ಮಾಡಿದ್ರು. ಸೊ ಅವ್ರ ಜೊತೆ ಫಸ್ಟ್ ಟೈಮ್ ಕಾಂಬಿನೇಷನ್ ಮಾಡ್ತಿರೋದ್ರಿಂದ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಶೋಭಿ ಅಫ್ಕೋರ್ಸ್ ಎವರ್ಗ್ರೀನ್ ಬ್ಯಾಡ್ ಮ್ಯಾನ್ ಆಫ್ ಕನ್ನಡ ಸಿನಿಮಾ. ಅವ್ರ ಜೊತೆ ಡೆಲ್ಲಿ ಸೋಮ ಮಾಡಿದ್ದೀನಿ, ಡೆಲ್ಲಿ 2 ಮಾಡಿದ್ದೀನಿ, ಆದಿ ಮಾಡಿದ್ದೀನಿ, ಟೆರರ್ ಮಾಡಿದ್ದೀನಿ, ರೆಬೆಲ್ ಮಾಡಿದ್ದೀನಿ, ಭಾಳಷ್ಟು ಸಿನಿಮಾಗಳು ಮಾಡಿದ್ದೀನಿ. ಸೊ ಎಲ್ಲರ ಜೊತೆನೂ ಒಂದೊಂದೆರಡು 3 ಪಿಕ್ಚರ್ಗಳು ಮಾಡುವಂಥ ಒಂದು ಅನುಭವ ಆಯಿತು. ಸೊ ಇಟ್ ವಾಸ್ ಆಲ್ ಲೈಕ್ ಅ ವೆರಿ ಗುಡ್, ಏನು ಹೇಳ್ತಾರೆ, ಒಂದು ಅಟ್ಮಾಸ್ಫಿಯರ್. ಕೋಟೆ ಪ್ರಭಾಕರ್ ಜೊತೆ, ಧರ್ಮ, ಪ್ರತಿಯೊಬ್ಬರ ಜೊತೆನೂ ಒಂದು ಬಾಂಧವ್ಯ ಚೆನ್ನಾಗಿತ್ತು, ಒಂದು ಸಂಬಂಧ ಚೆನ್ನಾಗಿತ್ತು. ಅಫ್ಕೋರ್ಸ್ ಸರ್ ಜೊತೆ ಫಸ್ಟ್ ಟೈಮ್ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ದ ವೇ ಹಿ ಇದೆ. ಯಾಕೆಂದರೆ ಇವರೆಲ್ಲ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿ ನೋಡಿ ಬೆಳೆದು ಅವ್ರ ಸಿನಿಮಾಗಳ ಸಾಂಗ್ಸ್ಗೆ ಡ್ಯಾನ್ಸ್ಗೆಲ್ಲ ಮಾಡಿ ಕೊನೆಗೆ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅನ್ನೋದು ಎಲ್ಲೋ ನಮ್ಮ ಪುಣ್ಯ ಅದು. ಇವಾಗ ಇನ್ನೊಂದು ಕಡೆ ಹೇಳ್ತಾ ಇದ್ದೆ, ಅಶ್ವಮೇಧ ಸಾಂಗಲ್ಲಿ ಆ ಸಾಂಗ್ ನೋಡ್ಕೊಂಡು ಇನ್ಸ್ಪಿರೇಷನ್ ತೊಗೊಂಡು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಮಾಡಿರೋದು ನಾವು ಆ ಸಾಂಗ್ಗಳಿಗೆ. ಇವತ್ತು ಅವ್ರ ಪಕ್ಕ ನಿಂತ್ಕೊಂಡು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಇಸ್ ನನ್ನ ಪುಣ್ಯ, ನನ್ನ ಭಾಗ್ಯ. ನಮ್ಮ ಪುಣ್ಯನೂ ಕೂಡ ಜನ್ರೇಷನ್ಸ್ ಹೆಡ್ ಬಂದರೂ ಕೂಡ ನಮ್ಮನ್ನು ಕರೆದ್ಬಿಟ್ಟು ನಿಲ್ಸ್ಕೊಂಬಿಟ್ಟು ಇಲ್ಲ ನಮನಿಗೂ ಕೂಡ ಒಂದು ಸ್ಪೇಸ್ ಇದೆ ಅಂತೇಳಿ ಮಾಡ್ಕೊಡ್ತಾರಲ್ಲ. ವಿ ಆರ್ ಥ್ಯಾಂಕ್ಫುಲ್ ಫಾರ್ ದ ಕನ್ನಡ ಇಂಡಸ್ಟ್ರಿ. ಕನ್ನಡ ಇಂಡಸ್ಟ್ರಿಗೆ, ಚಿತ್ರತಂಡಕ್ಕೆ, ನಿರ್ಮಾಪಕರಿಗೆ ಅವ್ರಿಗೂ ಕೂಡ ಈ ಕಥೆಯನ್ನು ಆಯ್ಕೆ ಮಾಡಿ ಡೈರೆಕ್ಟರ್ನ ಹುಡ್ಕೊಂಡು ಕಲಾವಿದರುಗಳನ್ನ ಸೇರಿಸ್ಕೊಂಡು ಇಂಥ ಒಂದು ಮಂಜು ಅವರು, ಸಿಲ್ಕ್ ಮಂಜು ಅವರಿಗೆ ನಾವೆಲ್ಲರೂ ಇಡೀ ತಂಡದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು. ಸರ್ ಈ ಸಿನಿಮಾದಲ್ಲಿ ಈಗ ಆದಿ ಸರ್ ಇದ್ದಾರೆ, ಕಿಟ್ಟಿ ಸರ್ ಇದ್ದಾರೆ. ಆದಿ ಸಿನಿಮಾ ಆದಮೇಲೆ ಇಬ್ಬರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರುವಂಥದ್ದು. ಸೊ ನೀವಿಬ್ರು ನೋಡ್ಬೇಕಾದ್ರೆ ಸರು ಇದ್ದಾರೆ. ಸೊ ನೀವಿಬ್ರು ಅಪ್ಪ ಮಗ ಆ ರೀತಿ ಏನಾದರೂ ಬಾಂಡಿಂಗ್ ಇದೆಯಾ ಸರ್ ಈ ಸಿನಿಮಾದಲ್ಲಿ? ನೋಡಿಮ್ಮ, ಅದನ್ನೇ ನಾವು ಟ್ರೇಲರ್ ಅಂತ ಹೇಳೋದು. ಯಾಕೆಂದರೆ ಟ್ರೇಲರ್ ನೋಡಿ ನಿಮ್ಗೆ ಇಷ್ಟು ಕುತೂಹಲ ಬಂದರೆ, ಇಷ್ಟೊಂದು ಕ್ವಶನ್ಸ್ ನಿಮ್ಮ ತಲೆಗೆ ಬಂದಿದೆ ಅಂದಮೇಲೆ ಸಿನಿಮಾ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿನೂ ಬಂದಿರುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾವು ಎಲ್ಲೂ ಒಂದು ಎಳೆನೂ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಇರಬಹುದೇನೋ ನೀವು ಹೇಳಿದ್ದು, ಬಹುಶಃ ಗೊತ್ತಿಲ್ಲ, ಅದು ಇರದೇನೂ ಇರಬಹುದು. ಸಿ ವಾಟ್ ಎವರ್ ಇಟ್ ಇಸ್, ಒಂದು ಒಳ್ಳೆ ಕಾಂಬಿನೇಷನ್ ಇರುವಂತ ಸಿನಿಮಾ. ನಾವೆಲ್ಲ ಇಷ್ಟು ಜನ ಸೇರಿರೋದೇ ಒಂದು ಇವತ್ತು ಕರ್ನಾಟಕ ಜನತೆಗೆ ಇಷ್ಟ ಆಗಿರ್ಬೋದು. ಸೊ ಬಹುಶಃ ನಾಳೆ ಸಿನಿಮಾ ನೋಡಿದಾಗ್ಲೂ ಡೆಫಿನೆಟ್ ಆಗಿ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಯಾಕಂದ್ರೆ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ಒಂದೇ ಸ್ಕ್ರೀನ್ ಮೇಲೆ ನೋಡೋದಿದೆಯಲ್ಲ, ಇಟ್ ಇಸ್ ಅ ಜಾಯ್, ಇಟ್ ಇಸ್ ಲೈಕ್ ಅ ಫೆಸ್ಟಿವಲ್, ಒಂದು ಹಬ್ಬ. ಓಕೆ ಸರ್, ಒಂದು 30+ ಆರ್ಟಿಸ್ಟ್ ಇರ್ಬೋದು ಇದರಲ್ಲಿ, ಕನ್ನಡ ಆರ್ಟಿಸ್ಟೇ ಅನ್ಸುತ್ತೆ ಎಲ್ಲರೂ. 30 ರಿಂದ 35 ಜನ ಕನ್ನಡದ ಅಚ್ಚ ಕನ್ನಡಿಗರು, ಕನ್ನಡ ನಟರು ಇರುವಂತ ಸಿನಿಮಾ. ಓಕೆ ಸರ್, ಯಾರ್ಯಾರೆಲ್ಲ ಇದ್ದಾರೆ ಸಿನಿಮಾದಲ್ಲಿ ಅನ್ನುವಂಥದ್ದು? ಹೇಳಿದ್ನಲ್ಲ, ಹೇಳ್ಬೇಕು ಅಂದ್ರೆ ಇಷ್ಟಾಗ ಲಿಸ್ಟೇ ಬರುತ್ತೆ. ಕೆಲವ್ರು ನಾವು ಪೋಸ್ಟರ್ ಮೇಲೆ ಇನ್ನೂ ರಿವೀಲ್ ಮಾಡಿಲ್ಲ, ಅವನ್ನೆಲ್ಲ ಸಿನಿಮಾ ತೆರೆ ನಾನು. ಸರ್ ಈಗ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ ಇಷ್ಟೊಂದು 35+ ಕನ್ನಡದವರೇ ಇರೋದು, ಸೀನಿಯರ್ ಆರ್ಟಿಸ್ಟ್ಗಳೇ ಇರೋದನ್ನ ನಮಗೊಂದು ಫ್ಯಾಮಿಲಿ ಇರ್ಬೋದು. ಎಕ್ಸಾಂಪಲ್ ಅಬ್ಬಾಸ್ ಸಿನಿಮಾ ಬರುತ್ತಲ್ಲ, ಆ ಥರ ಸಿನಿಮಾ ಯಾವುದಾದ್ರೂ ಇರ್ಬೋದು ಅಂತ. ಬಟ್ ನಿಮ್ಮ ಲುಕ್ಕೇ ಬೇರೆ ಇದೆ, 30+ ಆರ್ಟಿಸ್ಟ್, ಎಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದೀರಾ ಅನ್ನುವಂಥದ್ದು. ಅದೇ ಹೇಳ್ತಿರೋದು. ಒಂದು ಲುಕ್ಕಲ್ಲಿ ಗನ್ ಇಟ್ಕೊಂಡಿದ್ದೀನಿ, ಒಂದು ಲುಕ್ಕಲ್ಲಿ ತ್ರಿಶೂಲ ಇದೆ, ಒಂದು ಲುಕ್ಕಲ್ಲಿ ಬಿಲ್ಲು ಬಾಣ ಇದೆ, ಒಂದು ಲುಕ್ಕಲ್ಲಿ ಶಲ್ಯ ಪಂಚೆ ಹಾಕೊಂಡಿದ್ದೀನಿ. ಸೊ ಹೀಗೆ ಡಿಫ್ರೆಂಟ್ ಶೇಡ್ಸ್ ಇದೆ ಆ ಕ್ಯಾರೆಕ್ಟರ್ಗೆ. ಸೊ ನೀವು ನೋಡಿರೋ ಹಾಗೆ ಬೇರೆ ಇಂಟರ್ವ್ಯೂಸ್ಗಳೆಲ್ಲ ಗಡ್ಡ ಇಟ್ಕೊಂಡಿದ್ದೆ, ಈ ಗಡ್ಡ ತೆಗೆದಿದ್ದೀನಿ. ಸೊ ಯು ನೆವರ್ ನೋ, ಈ ಸಿನಿಮಾ ನೋಡಿದಾಗಲೇ ಕತೆ ಏನು ಅಂತ ಗೊತ್ತಾಗೋದು. ಇಲ್ಲಮ್ಮ, 10ನೇ ತಾರೀಕಿಂದ 10ನೇ ತಾರೀಕಿಂದ ಆಟೋಮ್ಯಾಟಿಕ್ ಎಲ್ರಿಗೂ ಎಲ್ಲರಿಗೂ ಬಿಟ್ಕೊಟ್ಬಿಡೋದು, ನಮ್ಮನ್ನ ಕೈ ಬಿಡ್ಬೇಡಿ ಅಂತ ಹೇಳಿ ಕೇಳೋದು. ಆರ್ಟಿಸ್ಟ್ ಇದ್ದಾರೆ, ಅವ್ರ ಜೊತೆ ಎಲ್ಲರ ಜೊತೆ ನೀವು ಆಕ್ಚುಲಿ ಸ್ಕ್ರೀನ್ ಶೇರ್ ಮಾಡಿರ್ತೀರಾ ಅನ್ಕೊಳ್ತೀರಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ಹೇಳ್ತೇನೆ. ಇವಾಗ ನೀವು 35 ಆರ್ಟಿಸ್ಟ್ ಅಂತಿದ್ದೀರಲ್ಲ, ಬಹುಶಃ ನೀವು ಮನ್ಸಲ್ಲಿ ಫಿಕ್ಸ್ ಆಗಿರ್ತೀರ, ಇಂಥವರೇ ನೆಗೆಟಿವ್, ಇಂಥವರೇ ಪಾಸಿಟಿವ್ ಅಂತ ನೀವು ಫಿಕ್ಸ್ ಆಗಿರ್ತೀರಾ. ಬಟ್ ಸಿನಿಮಾ ಬಂದು ನೋಡಿ, ಯು ಡೋಂಟ್ ನೋ ಹೂ ಇಸ್ ಹೂ ಇನ್ ದ ಫಿಲ್ಮ್. ಸೊ ಸಿನಿಮಾ ಬಂದು ನೀವು ನೋಡಿದಾಗಲೇ ಒಂದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ ಓಹ್ ಹಿಂಗೂ ಇರುತ್ತಾ ಸಿನಿಮಾ ಅಂತ. ಯಾಕೆಂದರೆ ನೀವು ಅಂದ್ಕೊಂಡಿರೋದನ್ನು ಬಹುಶಃ ಸ್ಕ್ರೀನ್ ಮೇಲೆ ಇಲ್ಲದೇನೂ ಇರ್ಬೋದು. ಸೊ ನೀವೇನು ಗೆಸ್ ಮಾಡೋಕ್ಕಾಗಲ್ಲ. ಈ ಟ್ರೇಲರಲ್ಲಿ ನೀವು ಏನು ನೋಡಿದ್ದೀರಾ, ನಾವು ಯಾರು ಪಾತ್ರಗಳನ್ನ ತೋರಿಸಿದ್ದೀವಲ್ಲ, ಇದರಲ್ಲಿ ಯಾರು ನೆಗೆಟಿವ್, ಯಾರು ಪಾಸಿಟಿವ್, ಅಥವಾ ನಾನೇ ನೆಗೆಟಿವಾ, ಕಿಟ್ಟಿ ಪಾಸಿಟಿವಾ, ಇಲ್ಲ ಕಿಟ್ಟಿ ನೆಗೆಟಿವ್, ನಾನು ಪಾಸಿಟಿವ್, ಇವರೇ ನೆಗೆಟಿವಾ, ಯಾರಿಗೂ ಗೊತ್ತಿಲ್ಲ. ನಾವು ಏನಂದರೆ ಒಂದು ಸಿನಿಮಾನ ತೋರಿಸಿದ್ದೀವಿ, ಒಂದು ಟ್ರೇಲರ್ ತೋರಿಸಿದ್ದೀವಿ, ಬನ್ನಿ ಸಿನಿಮಾ ನೋಡಿ. ಇವತ್ತು ಭಾಳಷ್ಟು ಜನಕ್ಕೆ ಭಾಳಷ್ಟು ಕುತೂಹಲ ಇದೆ, ಪ್ರಶ್ನೆಗಳಿದ್ದಾವೆ. ಅದಕ್ಕೆಲ್ಲ ಉತ್ತರ ಏಪ್ರಿಲ್ 10ನೇ ತಾರೀಕು.
ಅದೇ ಸರ್ ನಾ ಚಕ್ರವರ್ತಿ ಸಿನಿಮಾದಲ್ಲಿ ವಿಲನ್ ಆಗಿ ನೋಡಿದೀವಿ, ಇದು ಸಮೇತ ಹಂಗೆ ಇರ್ಬೋದು ಅಥವಾ ನೆಗೆಟಿವ್ ಪಾಸಿಟಿವ್ ಅಂತ ಕುತೂಹಲ ಜಾಸ್ತಿ ಆಗಿದೆ. ಅವರು ವಿಲನ್ ಎಲ್ಲ ಆಗಿದ್ರು ಚಕ್ರವರ್ತಿಲಿ? ವಿಲನ್ ಇಲ್ಲ ಅಲ್ಲಿ ಅವರೆಲ್ಲ ಆಗಿದ್ರಮ್ಮ ಚಕ್ರವರ್ತಿ ಆಕ್ಚುಲಿ ಪೇಟ್ರಿಯಾಟಿಕ್ ವಿಲನ್ ನಾನು ಪಿಕ್ಚರ್ ಅಲ್ಲಿ. ಚಕ್ರವರ್ತಿ ನೋಡಿದೀರಾ ನೀವು? ವಿಲನ್ ನಾನು ಪಿಕ್ಚರ್ ಅಲ್ಲಿ. ಅದರಲ್ಲಿ ಲಾಸ್ಟಿಗೆ ದರ್ಶನ್ ಅವರು ಮತ್ತು ನಾನು ಹೋಗ್ಬಿಟ್ಟು ವಿ ಫೈಟ್ ಟುಗೆದರ್ ಅಂಡ್ ವಿ ಬ್ಲಾಸ್ಟ್ ದ ಎಂಟೈರ್. ಆಮೇಲೆ ಅದೊಂದು ಬಹಳ ಸೂಪರ್ ಸೀನ್ ಅವ್ರದ್ದು, ಯಾಕೆಂದ್ರೆ ಅವ್ರು ಬಂದು ಜನಗಣಮನ ಪ್ಲೇ ಮಾಡೋದಂತ ಪ್ರತಿಯೊಬ್ರು ಥಿಯೇಟರ್ ಅಲ್ಲಿ ನಿಂತ್ಕೊಂಡಿದ್ದು ಅವ್ರಿಗೆ ಅಷ್ಟು ಎಕ್ಸ್ಟ್ರಾರ್ಡಿನರಿ ಸೀನ್ ಅದು. ಅವ್ರ ವಿಲನ್ ಅಲ್ಲ, ನಾನ್ ವಿಲನ್ ಪಿಕ್ಚರ್ ಅಲ್ಲಿ. ಯಾಕೆಂದ್ರೆ ನಾನು ದರ್ಶನ್ ಇಡೀ ಪಿಕ್ಚರ್ಗೆ ಸೂತ್ರಧಾರರು, ನಾವಿಬ್ರು ಸೇರ್ಕೊಂಡೆಲ್ಲ ಮಾಡಿರ್ತೀವಿ ಪಿಕ್ಚರ್ ಅಲ್ಲಿ. ಅದನ್ನ ಚಕ್ರವರ್ತಿ ನೋಡಿ, ಇವ್ರ ವಿಲನ್ ಅಲ್ಲ, ಇವ್ರ ಹೀರೋ ಆಕ್ಚುಲಿ ಪಿಕ್ಚರ್ಗೆ. ಅಲ್ಲ ಆಕ್ಚುಲಿ ಆಸ್ ಇಟ್ ಇಸ್ ಸ್ವಲ್ಪ ಹಾಗೆ ಸಿಮಿಲರ್ ಬಂದ್ರಲ್ವಾ, ಫೈಟ್ ಎಲ್ಲ ಮಾಡ್ತಾರಲ್ಲ, ಬೇಬಿ ನಾವು ಹಂಗೆ ಅನ್ಕೊಂಡಿದ್ದು ವಿಲನ್ ಅಂತ. ಬಟ್ ಐ ಮೀನ್ ಟೆರರ್ ಸಿನಿಮಾ ಭಾಳ ವಿಭಿನ್ನವಾಗಿದೆ. ನೀವು ನೋಡಿದರೆ ನಿಮಗೆ ಟೆರರ್ ಅನ್ನೋ ಹೆಸರು ಅಂದ ತಕ್ಷಣವೇ ಒಂದು ಇಂಗ್ಲೀಷ್ ಹೆಸರು ಕಾರ್ಡ್ ಇರೋದ್ರಿಂದ ಇದೇನೋ ಒಂದು ಬರೀ ರೌಡಿಸಮು ಅಥವಾ ಇದ್ರ ಮೇಲೆ ಹೋಗ್ತಕ್ಕಂಥ ಸಿನಿಮಾ ಅಂತೇಳಿ ಅನಿಸುತ್ತೆ. ಬಟ್ ಹಾಗಿಲ್ಲ ಇದು. ಅಲ್ಲ ಸರ್, ನಾವ್ ಎಲ್ಲಾ ಗ್ಲಿಮ್ಸ್ ನೋಡ್ಬೇಕಾದ್ರೆ ಬೇಬಿ ಎಲ್ಲದ್ದು ಸ್ವಲ್ಪ ಸ್ವಲ್ಪ ಅದೇ ತರ ಇರೋದು, ನಾವು ಹಂಗೆ ಅನ್ಕೊಂಡಿದ್ವಿ. ಅನ್ಕೊಳ್ಳೋದು ಇರೋದು ಬಹಳ ಡಿಫ್ರೆನ್ಸ್ ಇರುತ್ತೆ. ಯಾವ್ದ್ರಲ್ಲಿ ಅನ್ಕೊಂಡಿದ್ವಿ? ಚಕ್ರವರ್ತಿನಲ್ಲ, ಚಕ್ರವರ್ತಿ ಅಲ್ಲ, ಟೆರರ್ ಅಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ನೀವು ಅನ್ಕೊಂಡಿರೋದನ್ನ ಬಹುಶಃ ಸ್ಕ್ರೀನ್ ಮೇಲೆ ನೀವೇನು ನೋಡ್ತಿರೋ ಅದನ್ನ ತಪ್ಪು ಅನಿಸ್ಬೋದು. ಸೊ ವಿ ಹ್ಯಾವ್ ಓನ್ಲಿ ಬಿಲ್ಟ್ ಕ್ಯೂರಿಯಾಸಿಟಿ. ನೀವು ಬಂದು ಸಿನಿಮಾ ನೋಡಿದಾಗಲೇ ನಿಮಗೆ ಏನೇನು ವಾಟ್ ಈಸ್ ದಿ ಆ್ಯಕ್ಚುಯಲ್ ಅನ್ನೋದು ನಿಮಗೆ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಓಕೆ ಸರ್, ಟೆರರ್ ಸಿನಿಮಾ 10ನೇ ತಾರೀಕು ಬರ್ತಾ ಇದೆ. ನಮ್ಮ ವೀಕ್ಷಕರು ಯಾಕೆ ನೋಡ್ಬೇಕು ಅನ್ನೋದು? ಯಾಕೆ ನೋಡಬೇಕು ಅಂದರೆ ಪ್ರೈಮರಿಲಿ ಇಟ್ ಇಸ್ ಅ ಕನ್ನಡ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಫಸ್ಟ್ ನೋಡಿ, ಆಮೇಲೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಬಂದು ನೋಡಿ. ಯಾರೋ ಒಬ್ಬ ಕಳ್ಳ ತಗೊಂಡೋಗ್ಬಿಟ್ಟು ಅದನ್ನು ಟೆಲಿಗ್ರಾಮಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಆಸ್ಪದ ಕೊಡಬೇಡಿ. ಯಾಕೆಂದರೆ ಇಷ್ಟು ಜನದ ಒಂದು ಕಷ್ಟ ನಾವೇನು ಪಟ್ಟಿರ್ತೀವಲ್ಲ ಸ್ಕ್ರೀನ್ ಮೇಲೆ, ವ್ಯರ್ಥ ಆಗೋಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡ ಸಿನಿಮಾದಲ್ಲಿ ಪ್ರತಿಯೊಬ್ಬನು ನಮ್ಮದೊಂದು ಅಂತಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗಳಲ್ಲೂ ತುಂಬ ಕಷ್ಟಪಟ್ಟು ಸಿನಿಮಾಗಳನ್ನ ಮಾಡಿರ್ತೀವಿ. ದಯವಿಟ್ಟು ಅದನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡೋದಕ್ಕೆ ನಮಗೆ ಒಂದು ಎನ್ಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ. ನಿರ್ಮಾಪಕರು ಉಳಿಬೇಕು, ನಿರ್ಮಾಪಕರಿಗೆ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಆಮೇಲೆ ಕನ್ನಡ ಚಿತ್ರರಂಗ ಇನ್ನೂ ಬೆಳಿಬೇಕು. ಇವತ್ತು ನಾವು ದುರಂಧರ್ ಅಂತ ಸಿನಿಮಾಗಳು ಮಾಡಬಹುದು, ಬಟ್ ಆ ಥರ ಕತೆಗಳನ್ನ ದಯವಿಟ್ಟು ಇನ್ಮೇಲಿಂದಾರು ಹುಡುಕಿ. ಏಕೆಂದರೆ ಪ್ರತಿಯೊಬ್ಬರು ಬರೀ ರೌಡಿಸಮ್ಮು, ಅಂಡರ್ವರ್ಲ್ಡು, ನಾವಿನ್ನೂ ಅಲ್ಲೇ ಇದ್ದೀವಿ. ಒಂದು ಆರ್ಮಿ ಆಫೀಸರ್ ಕತೆ ಮಾಡ್ಬೋದು, ಪೊಲೀಸ್ ಆಫೀಸರ್ ಕತೆ ಮಾಡ್ಬೋದು, ಎಷ್ಟು ಥರ ಕತೆಗಳಿದ್ದಾವೆ, ಮೈಥಾಲಜಿ ಇದೆ, ಹಿಸ್ಟಾರಿಕಲ್ ಇದೆ. ಇನ್ನೂ ನಾವು ಆ ಥರ ಸಿನಿಮಾಗಳನ್ನ ಇನ್ನೂ ನಾವು ಕನ್ನಡಕ್ಕೆ ಮಾಡಬೇಕು. ಆಮೇಲೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಆದಷ್ಟು ಸಿನಿಮಾದಲ್ಲೇ ಬಂದರೆ ಥಿಯೇಟ್ರಲ್ಲೇ ಬಂದು ನೋಡಿ. ಯಾಕೆಂದರೆ ನಮಗೂ ಬಂದು ನೀವು ನೋಡಿದಾಗ ನಮಗೂ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಮಾಡಿರೋಂಥದ್ದು ಸಿನಿಮಾ, ಅದ್ರ ಸೌಂಡ್ ಆಗಿರ್ಬೋದು, ಅದರದ್ದು ಕಲರಿಂಗು, ಎಫೆಕ್ಟ್ಸು, ಫೈಟ್ಸು, ಸ್ಟಂಟ್ಸು, ಸಾಂಗ್ಸು, ಇಷ್ಟು ಜನ ಪಟ್ಟಿರೋ ಒಂದು ಕಷ್ಟನ ಸಿನಿಮಾ ಥಿಯೇಟ್ರಲ್ಲಿ ನೀವು ಬಂದು ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಅದೇ ಒಂದು ಫೋನಲ್ಲಿ ಇಟ್ಕೊಂಡು ನೋಡಿದಾಗ ನಮಗೆ ಬೇಸರ ಆಗುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಏಪ್ರಿಲ್ 10ಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾವನ್ನು ವೀಕ್ಷಿಸಿ ಎಂಜಾಯ್ ಮಾಡಿ. ಸರ್, ನೀವು ಸಿನಿಮಾ ಚೂಸ್ ಮಾಡೋದು ತುಂಬಾ ಚೂಸಿನ ಅಂತ, ನ್ಯಾಯಬೆಲೆ ಅಂಗಡಿ ಆದ್ಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ಕತೆ ಕೇಳಿದಾಗ ನಿಮ್ಗೆ ಹೇಗೆ ಫೀಲ್ ಆಯ್ತು ಅನ್ನುವಂಥದ್ದು? ಫಸ್ಟ್ ಇದನ್ನ ಮಾಡಿದ್ದಕ್ಕೇನೆ ನ್ಯಾಯಬೆಲೆ ಅಂಗಡಿ ಬಂದಿತ್ತು. ಹಾಗಾಗಿ ಚಿತ್ರರಂಗಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟರು ಅನ್ನೋದಕ್ಕೆ, ಮತ್ತೆ ಕುಮಾರ್ ಬಂಗಾರಪ್ಪನವರು ಸಿನಿಮಾ ಮಾಡ್ತಾ ಇದ್ದಾರೆ, ಹಾಗಾಗಿ ನಮ್ಗೆ ಇನ್ನೊಂದು ಸಿನಿಮಾಗೂ ಕರಿಬೋದು ಅಂತೇಳಿ. ಬಟ್ ಟೆರರ್ ಸಿನಿಮಾ ಇದೊಂದು ಭಾಳ ವಿಶೇಷವಾಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಬಿಕಾಸ್ ನಮ್ಮ ಚೇಂಜ್ ಆಫ್ ಟೈಮಲ್ಲಿ, ಬಿಕಾಸ್ ಒನ್ ಟೈಮಿಗೆ ನೆಗೆಟಿವ್ನಲ್ಲೂ ಮಾಡ್ತಾ ಇದ್ದದ್ದು, ನಾವು ಇಟ್ ಈಸ್ ಡಿಜಿಟಲಿ ಬಂದಿದೆ. ಡಿಜಿಟಲಲ್ಲೂ ಕೂಡ ಎವ್ರಿ 15 days 1 monthಗೆ ದೇರ್ ಇಸ್ ಅ ಟೆಕ್ನಾಲಜಿ ಚೇಂಜ್. ಸೊ ಹಾಗಾಗಿ ಇವಾಗ ಅವ್ರು ಹೇಳಿದ ರೀತಿಯೇ ಸಿನಿಮಾ ಇವತ್ತು ಉಳಿವು ಮೊಬೈಲಲ್ಲೂ ಕೂಡ ಶೂಟ್ ಮಾಡಿ ಇವತ್ತು ಫೀಚರ್ ಫಿಲ್ಮ್ ಮಾಡೋಂಥ ಕಾಲ ಇದೆ. ಬಿಕಾಸ್ 4K 5K ಎಲ್ಲವೂ ಕೂಡ ಇವತ್ತು ಮೊಬೈಲಲ್ಲಿ ಬಂದಿದೆ. ಕ್ಲಾರಿಟಿ ಇದೆ, ಸೌಂಡ್ಸ್ ಇದೆ, ಎಫೆಕ್ಟ್ಸ್ ಇದೆ. ಬಟ್ ಒಂದು ಥಿಯೇಟ್ರ್ ಒಳಗೆ ಬಂದಾಗ ನಿಮಗೆ ನೀವೇನು ಮುಂಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಥಿಯೇಟ್ರಲ್ಲಿ 700 ಸೀಟು 500,000 ಸೀಟ್ ಇರ್ತಕ್ಕಂಥ ಥಿಯೇಟ್ರಲ್ಲಿ ಬಂದಾಗ ಒಂದು ಕ್ಯಾರೆಕ್ಟರ್ ಒಳಗೆ ನೀವು ಹೋಗ್ತಕ್ಕಂಥ ಅವಕಾಶ ಏನು ಸಿಗ್ತಾ ಇತ್ತು, ಅದು ನಿಮ್ಮ ಮೊಬೈಲಲ್ಲಿ ಅಥವಾ TV ಸ್ಕ್ರೀನಲ್ಲಿ ಸಿಗೋದಿಲ್ಲ. ಹೋಮ್ ಥಿಯೇಟರ್ಸ್ ಇದೆ, ಇದೆಲ್ಲದೂ ಇದೆ, ಆನ್ಲೈನ್ ಇದೆ, ಈ ಥರದ್ದೆಲ್ಲವೂ ಇದ್ದರೂ ಕೂಡ ಥಿಯೇಟ್ರ್
ನನಗೆ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಹೇಳಿದ ಮಾತು ನೆನ್ಪು ಬರ್ತದೆ. ನಾಗಾರ್ಜುನ ಅವ್ರ ತಂದೆಯವರು ಅವ್ರು ಏನು ಹೇಳಿದ್ರಂದ್ರೆ, ಸಿನಿಮಾ ಯಾವತ್ತೂ ಕೂಡ ನಮ್ಮ ಜನ ಕೈ ಬಿಡೋದಿಲ್ಲ. ಯಾಕೆ ಅಂದರೆ ಹೆಣ್ಮಕ್ಳು ಎಲ್ಲಿವರೆಗೂ ಸೀರೆ ಪರ್ಚೇಸ್ ಮಾಡ್ತಾರೋ, ಹೆಣ್ಮಕ್ಳು ಎಲ್ಲಿವರೆಗೂ ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗು. ಸಿನಿಮಾ ಇಸ್ ದ ಓನ್ಲಿ ಪ್ಲೇಸ್ ಇನ್ ಇಂಡಿಯಾ. ಸೊ ಅವರು ನಮ್ಮನ್ನ ಉಳಿಸ್ತಾರೆ, ಅವರು ನಮಗೆ ರಕ್ಷಣೆಗೆ ಬಂದೇ ಬರ್ತಾರೆ. ದ ವೇ ಆಫ್ ಎಂಟರ್ಟೈನ್ಮೆಂಟ್ ಇನ್ ಸಿನಿಮಾ, ಇದು ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಸಿನಿಮಾ ಇಸ್ ದ ಓನ್ಲಿ ಪ್ಲೇಸ್. ಇವಾಗ ನೀವೆಲ್ಲರೂ ಯಾರ್ಯಾರ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗ್ಬೇಕು, ನಿಮ್ಮ ಅಣ್ಣ ತಮ್ಮದ್ರ ಜೊತೆ ಹೋಗ್ಬೇಕು, ಅಥವಾ ನಿಮ್ಮ ಮನೆಯವ್ರ ಜೊತೆ ಹೋಗ್ಬೇಕು ಅಂದರೆ ಸಿನಿಮಾದಲ್ಲಿ ಕೊಟ್ಟಷ್ಟು ರಕ್ಷಣೆ ಅಥವಾ ಬೇರೆ ಕಡೆಗೆ ಯಾವುದೇ ಒಂದು ಸ್ವಲ್ಪ ಕ್ರೀಡಾ ಲೋಕದಲ್ಲಿ ಅಲ್ಲೂ ಇಲ್ಲೂ ಒಂದು ಸ್ವಲ್ಪ ಬೆಳವಣಿಗೆ ಆಗಿದೆ ಇವಾಗ. ಬಟ್ ಇದ್ರೂ ಕೂಡ ಸಿನಿಮಾದಲ್ಲಿ ನೀವೇ ಹೋಗಿ ಒಂದು ಎಂಟರ್ಟೈನ್ಮೆಂಟ್ ಫಾರ್ 2 hours 3 hours ಹೋಗಿ ಮಾಡ್ಕೊಂಡು ಹೋಗ್ಬರೋದೇನಿದೆ, ಅವ್ರ ಅಕ್ಕಿನೇನಿ ನಾಗೇಶ್ವರ ಅವ್ರು ಯಾವ ಕಾಲಕ್ಕೆ ಹೇಳಿದ್ದು. ಆ್ಯಂಡ್ ಇವತ್ತಿನವರೆಗೂ ಆ ಮಾತು ಸತ್ಯ. ಇವತ್ತು ಮಕ್ಕಳಿಗೆ ಇವತ್ತೇನಾದ್ರು ಒಂದು ಎಂಟರ್ಟೈನ್ಮೆಂಟ್ ಅಂತ ಇದ್ರೆ, ಯು ಟೇಕ್ ದೆಮ್ ಟು ಸಿನಿಮಾ. ಇಟ್ಸ್ ಎನ್ ಬಿಗ್ ಹಾಲ್. ಇವತ್ತೆಲ್ಲ ಒಂದು ಹಬ್ಬ ಇದ್ದಾಗೆ. ಹಾಗಾಗಿ ಅಂಥ ಇದಕ್ಕೆ ಬರಬೇಕು ಜನ. ಮತ್ತೊಂದು ಸರಿ ಸಿನಿಮಾ ಥಿಯೇಟರ್ಗಳಿಗೆ ಬಂದು ಆ ಹಬ್ಬವನ್ನು, ಆಚರಣೆಯನ್ನು ಟೆರರ್ ಸಿನಿಮಾ ಮುಖೇನ ಮತ್ತು ಕನ್ನಡ ಚಿತ್ರರಂಗದ ಅನೇಕ ಚಿತ್ರಗಳಿಗೆ ಅವರು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಭಾಳ ಹಿಂದೆ ಒಬ್ರು ಭಾಳ ಫೇಮಸ್ ಡೈರೆಕ್ಟರ್ ಒಂದು ಮಾತನ್ನ ಹೇಳಿದರು, ಸಿನಿಮಾ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಮೆಡಿಟೇಷನ್ ಅಂತ. ಮೆಡಿಟೇಷನ್ ಮಾಡುವಾಗ ಏನು ಮಾಡ್ತೀರಾ, ಬೇಸಿಕ್ಲಿ ನಿಮ್ಮ ಥಾಟ್ಸ್ನ ಬ್ಲಾಕ್ ಮಾಡಬೇಕು. ಸಿನಿಮಾ ನೋಡೋಕೆ ಬಂದಾಗ ನೀವು ಬಹುಶಃ ಇಟ್ಸ್ ದಿ ಓನ್ಲಿ ಮೀಡಿಯಮ್ ಇನ್ ದ ಎಂಟೈರ್ ವರ್ಲ್ಡ್ ದಟ್ ವಿಲ್ ನಾಟ್ ಲೆಟ್ ಯು ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್ ಬಟ್ ವಾಚ್ ಮೂವಿ. ನೀವೊಂದು ಸಿನಿಮಾ ನೋಡ್ಬೇಕಾದ್ರೆ ಬೇರೆ ಎಲ್ಲ ಮರ್ತ್ಬಿಟ್ಟಿರ್ತೀರ, ಬರೀ ಸಿನಿಮಾ ನೋಡ್ತಾ ಇರೋದು. ದಟ್ಸ್ ಅ ಫಾರ್ಮ್ ಆಫ್ ಅ ಮೆಡಿಟೇಷನ್. ಆ್ಯಂಡ್ ಆಲ್ಸೋ ಸಿನಿಮಾ ಇಸ್ ದಿ ಓನ್ಲಿ ಮೀಡಿಯಮ್ ಆಫ್ ಎಂಟರ್ಟೈನ್ಮೆಂಟ್ ದಟ್ ವಿಲ್ ಕೀಪ್ ಯು ಗ್ಲೂಡ್ ಟು ದ ಸ್ಕ್ರೀನ್ ಫಾರ್ 2 hours 2.5 hours 3 hours ವಾಟ್ ಎವರ್ ದ ಲೆಂತ್ ಆಫ್ ದ ಮೂವೀಸ್. ಆ ಸಿನಿಮಾ ಒಂದೇ ನಿಮಗೆ 2 ಗಂಟೆ ಬೇರೆ ಎಲ್ಲ ನೋವುಗಳನ್ನ ಮರೆಸೋದು, ನಿಮಗೆ ಎಂಜಾಯ್ಮೆಂಟ್ ಕೊಟ್ಟು ನಿಮ್ಮನ್ನ ರಿಫ್ರೆಶ್ ಮಾಡಿ ಆಚೆ ಕಳ್ಸೋದು ಸಿನಿಮಾ ಒಂದೇ. ಅದು ಥಿಯೇಟರ್ ಮಾತ್ರ. ಥಿಯೇಟರ್ ನೀವು ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ, ಸಪೋಸ್ ಪೈರಸಿ ಪ್ರಿಂಟ್ ನೋಡ್ಬೇಕಾದ್ರೆ ಫೋನ್ ರಿಂಗ್ ಆಗುತ್ತೆ, ಪಕ್ಕದಲ್ಲಿ ಯಾರೋ ಕರೀತಾರೆ. ಸಿನಿಮಾನ ದಯವಿಟ್ಟು ಆ ಥರ ಅಷ್ಟು ಕೀಳಾಗಿ ದಯವಿಟ್ಟು ಒಂದು ಫೋನಲ್ಲಿ ನೋಡಬೇಡಿ. ನಿಮಗೆ ಎಲ್ಲ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ನೀವು ಟ್ಯಾಲೆಂಟ್ನ ಹೆಂಗ್ ಟ್ಯಾಲೆಂಟ್ಸ್ನ ನೀವು ಸಮಾಜಕ್ಕೆ ಕೊಡಬೇಕು ಅನ್ನೋದಾದರೆ, ವೆದರ್ ಈಸ್ ಅ ಡಾನ್ಸ್ ಮಾಸ್ಟರ್ ಆರ್ ಫೈಟ್ ಮಾಸ್ಟರ್ ಅಥವಾ ಫೈಟರ್ ಇರ್ಬೋದು, ಒಂದು ಟ್ಯಾಲೆಂಟ್ ನಿಮಗೆ ಇಷ್ಟರಲ್ಲಿ ನೋಡೋದನ್ನು ಬೆಳ್ಳಿ ಪರದ ಮೇಲೆ ಯು ಆರ್ ಗೋಯಿಂಗ್ ಟು ಸಿ ದ ಡಿಟೇಲಿಂಗ್ ಆ್ಯಂಡ್ ಯು ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಆ ಸ್ಕ್ರೀನು, ಆ ಪಾತ್ರದೊಳಗೆ ಹಾಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಯು ವಿಲ್ ಜಸ್ಟ್ ಒಂದು ಇದ್ರ ಥರ ಹಿಂಗೆ ಪಾಸ್ ಮಾಡಿಬಿಡ್ತೀವಿ. ಆದರೆ ಅದಿಯವ್ರು ಹೇಳಿದಾಗೆ ಇಟ್ಸ್ ಎ ಪ್ಲೇಸ್ ಆಫ್ ಮೆಟೀರಿಯಲ್, ಒಂದು ಧ್ಯಾನ ಮಾಡ್ತಕ್ಕಂಥ ಸ್ಥಳ ಅಂತೇಳಿ ಹೇಳಿದ್ರಲ್ಲ, 100ಕ್ಕೆ 100 ಸತ್ಯ. ನೀವು ಭಕ್ತ ಕುಂಬಾರ ಆಗೋದಕ್ಕೆ ಸಾಧ್ಯ, ಅಂತ ಅಂಬರೀಷ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ಸಾಧ್ಯ, ಅಥವಾ ನೀವು ಯಾವುದೇ ಕ್ಯಾರೆಕ್ಟರ್ನ ನೀವು ಹೊರಗಡೆದಕ್ಕೆ ಕಾಣೋಕ್ಕೆ ಸಾಧ್ಯ ಅಲ್ವೋ, ನಿಮ್ಮನ್ನು ನೀವು ತೊಡಗಿಸ್ಕೊಳಕ್ಕೆ ಸಾಧ್ಯ ಅಲ್ವೋ, ಅದು ಥಿಯೇಟ್ರಲ್ಲಿ ನೀವು ಆ ಪಾತ್ರದಲ್ಲಿ ಹೋಗೋದಕ್ಕೆ ಸಾಧ್ಯ. ಹಾಗಾಗಿ ಬಂಗಾರದ ಮನುಷ್ಯನ ನೋಡಿ ಎಷ್ಟೋ ಜನ ಸಿಟಿ ಬಿಟ್ಬಿಟ್ಟು ಹಳ್ಳಿ ಓದೋರು ಇದ್ದಾರೆ. ಎಷ್ಟೋ ಜನ ಅಂಥ ಫಿಲ್ಮ್ನ ನೋಡ್ಬಿಟ್ಟು ಅವರು ಇದನ್ನ ಇಲ್ಲ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋರಿದ್ದಾರೆ. ಅಂದರೆ ಇವತ್ತು ವೀರ ಕಂಬಳ ರೀಸೆಂಟ್ ಆಗಿ ಮಾಡಿದ್ದು, ಕಂಬಳ ಅಂದ್ರೆ ಇಷ್ಟೊಂದು ವಿಜೃಂಭಣೆ ಇದೆಯಾ ಅಂತ ಹೇಳಿ, ಕಂಬಳದಲ್ಲಿ ಇಷ್ಟೆಲ್ಲ ಸಾಧಿಸ್ಬೇಕಾ ಅಂತ ಹೇಳಿ ಮಾಡಿದವರಿದ್ದಾರೆ. ಹಾಗಾಗಿ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು ಅಂದ್ರೆ, ಈ ಸಮಾಜವನ್ನು ನೋಡ್ಬೇಕು ಅನ್ನೋದಾದ್ರೆ ಥಿಯೇಟರ್ ಇಸ್ ದ ಪ್ಲೇಸ್. ನೀವು ಡ್ರೆಸ್ನ ನೋಡ್ಬೇಕು ಅನ್ನೋದಾದ್ರೆ ನೀವು ಮೊಬೈಲಲ್ಲಿ ನೋಡೋದಕ್ಕೂ ಒಂದು ಡೀಟೇಲಿಂಗ್ ಆಫ್ ದ ಡ್ರೆಸ್, ಯಂಗ್ಸ್ಟರ್ಸಿಗೆ ಹೇಳೋದು, ಡೀಟೇಲ್ ಆಫ್ ದ ಡ್ರೆಸ್ಸಿಂಗ್ ನೋಡ್ಬೇಕು ಅಂದ್ರೂ ಯು ಕಮ್ ಟು ದ ಥಿಯೇಟರ್. ಅದು ಸ್ಪ್ಯಾನ್ ಏನಿದೆ ಅದು ಬಹಳ ವಿಶೇಷ. ಸ್ಕ್ರೀನ್ ಈಸ್ ವಿಶೇಷ, ಸ್ಕ್ರೀನೇ ವಿಶೇಷ. ಮೊನ್ನೆ ನಾವು ನಮ್ಮ ಚಿತ್ರದ ಒಂದು ಫೈನಲ್ ಪ್ರಿಂಟ್ ಬಂದಾಗ ಚೆಕಿಂಗ್ ಅಂತ ಹೋಗ್ತೀವಿ. ಸೊ ನಮ್ಮ ಮುಂಚೆ ಇದ್ದಂಥ ಕಪಾಲಿ ಥಿಯೇಟ್ರ್ ಇವಾಗ AMB ಸಿನಿಮಾಸ್ ಅಂತ ಆಗಿದೆ. ಅದು ಕಂಪ್ಲೀಟ್ AMB ಸಿನಿಮಾಸ್ ಡಾಲ್ಬಿ. ಸೊ ನಮ್ಮದು ಡಾಲ್ಬಿ ಅಟ್ಮಾಸ್ ಮಾಡಿರೋದ್ರಿಂದ ಅಲ್ಲೇ ಚೆಕ್ ಮಾಡಬೇಕಾಗಿತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್, ಯಾಕೆಂದ್ರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೊಂದು ನಾವು ಸ್ಕ್ರೀನ್ ಇರ್ಬೋದು, ಆ ಡಾಲ್ಬಿ ಅಟ್ಮಾಸ್ ಸೌಂಡು, ಆ ಮ್ಯೂಸಿಕ್ಕು, ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾವು ಡಾಲ್ಬಿ ಅಟ್ಮಾಸ್ ಮಾಡಿದ್ದೀವಿ, ಆಮೇಲೆ 4K ಔಟ್ಪುಟ್ಟಲ್ಲಿ ನಾವು ಸಿನಿಮಾನ ಮಾಡಿದ್ವಿ.
ದಯವಿಟ್ಟು ಬಂದು ನೀವು ಥಿಯೇಟ್ರಲ್ಲಿ ನೋಡಿ ಸಿನಿಮಾ. ಸರ್ ಡೆಡ್ಲಿ ಸೋಮ ಅವತಾರ ಏನಾದ್ರು ನಾವು ಟೆರಲ್ ಅಲ್ಲಿ ನೋಡ್ಬೋದಾ ಅನ್ನುವಂಥದ್ದು? ಅದೇ ಹೇಳಿದ್ನಲ್ಲ, ದೇರ್ ಇಟ್ ಇಸ್ ನೋ ರೌಡಿಸಮ್, ನೋ ಅಂಡರ್ವರ್ಲ್ಡ್, ನಥಿಂಗ್. ಓಕೆ ಇದರಲ್ಲೇ ಬೇರೆ ಅವತಾರ ನೋಡ್ತೀರಾ. ಓಕೆ ಸರ್, ಈಗ ಅದೇ 10ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ. ಆರ್ಟಿಸ್ಟ್ ಯಾಕೆ ನೋಡಬೇಕು, ನಿಮ್ಮ ಪಾತ್ರದ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಇನ್ನೊಂದ್ಸಲ ಹೇಳಿ. ಹೇಳಿದ್ರಲ್ಲ ಆಲ್ರೆಡಿ, ಅದನ್ನೇ ಮತ್ತೆ ಕೇಳ್ತಾ ಇದ್ದೀನಿ. ಸರ್ ಅದೇ 10ನೇ ತಾರೀಕು ಬರ್ತಾ ಇದೆ, ಪ್ರೇಕ್ಷಕರಿಗೆ ಏನ್ ಹೇಳ್ತಾರೆ, ಏನ್ ಕಂಟೆಂಟ್ ಹೊತ್ಕೊಂಡು ಬಂದಿದ್ದೀರಾ ಅನ್ನುವಂಥದ್ದು? ಪ್ರೇಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ, ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದ ರಸಿಕರಿಗೆ ನಾನು ವಿನಂತಿ ಮಾಡ್ಕೊಳೋದಿಷ್ಟೇ, ನೀವು ಅನೇಕ ನಟರುಗಳನ್ನ ನೀವು ಬೆಳ್ಳಿ ಪರದೆ ಮೇಲೆ ತಂದಿದ್ದೀವಿ. ಇವಾಗಿನ ಜನ್ರೇಷನಲ್ಲಿ ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ನೀವು ನಾಯಕನ ನಟರನ್ನ ಮತ್ತೊಂದು ಸರಿ ಸೃಷ್ಟಿ ಮಾಡ್ತೀರಾ ಅಂತೇಳಿ. ಮತ್ತೊಬ್ಬ ರಾಜ್ಕುಮಾರ್ನ ಸೃಷ್ಟಿ ಮಾಡ್ತೀರಾ, ಮತ್ತು ವಿಷ್ಣುವರ್ಧನ, ಅಂಬರೀಷ್ ಅವ್ರನ್ನ, ಆ ಕಲಾವಿದರನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಆ ಜಾಗವನ್ನು ಫಿಲ್ಅಪ್ ಮಾಡೋದಕ್ಕೆ ಇಲ್ಲಿ ಕಲಾವಿದರುಗಳು ಸಮಾಜದಲ್ಲಿ ಕಾಯ್ತಾ ಇದ್ದಾರೆ. ಅದು ನಿಮ್ಮ ರಕ್ಷಣೆಯಿಂದ, ನಿಮ್ಮ ಇದರಿಂದ ಮಾತ್ರ, ನಿಮ್ಮ ಆಶೀರ್ವಾದದಿಂದ ಸಾಧ್ಯ. ಯು ಕಮ್ ಟು ದ ಥಿಯೇಟರ್ ಅಂಡ್ ಕ್ರಿಯೇಟ್ ದ ಸ್ಟಾರ್ಸ್. ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆ, ಕಲಾವಿದರುಗಳನ್ನ ಮಾಡೋಕ್ಕೆ ಸಾಧ್ಯ ಇದೆ. ನಕ್ಷತ್ರಗಳನ್ನ ನಾನು ಮಾತನಾಡೋದು, ಸೂಪರ್ ಸ್ಟಾರ್ಸ್ಗಳನ್ನ ಮಾತಾಡೋದಕ್ಕೆ ಹೋಗೋದಿಲ್ಲ. ರಜನಿಕಾಂತ್ ಇರ್ಬೋದು, ಕಮಲ್ ಸರ್ ಇರ್ಬೋದು, ಅಥವಾ ಮತ್ತೊಬ್ಬರು ಅಮಿತಾಬ್, ಅವರೆಲ್ಲ ಸ್ಟಾರ್ಸ್. ಬಟ್ ಕಲಾವಿದರುಗಳನ್ನ ಸೃಷ್ಟಿ ಮಾಡೋದಾದ್ರೆ ನೀವು ಚಿತ್ರರಂಗ ಬರಬೇಕು, ಟೆರರ್ ಸಿನಿಮಾವನ್ನು ನೋಡಬೇಕು. ಮತ್ತು ಚಿತ್ರರಂಗದ ಸುಮಾರಷ್ಟು ಜನ ಕಲಾವಿದರುಗಳು ನಾವೆಲ್ಲರೂ ಕೂಡ ಇದ್ದೀವಿ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಯು ಕಮ್ ಅಂಡ್ ಬ್ಲೆಸ್ ಅಸ್. ಓಕೆ ಆದಿ ಸರ್, ಸಿನಿಮಾ ಕತೆ ಸ್ಟೋರಿನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಜಾಸ್ತಿ ಚೂಸಿ ಅಂತ ಕಾಣುತ್ತೆ. ಈಗ ಆಸ್ ಅ ಒಂದು ಹೀರೋ ಆಗಬೇಕು ಅಥವಾ ಯಾವಾಗಲೂ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದ ಕತೆ ಎಲ್ಲ ಒಪ್ಕೊಳ್ಳೋದು ಓಕೆನಾ, ಇಲ್ಲಾಂದ್ರೆ ಈ ಕತೆ ನಂಗೆ ಸೂಟ್ ಆಗುತ್ತೆ ಇದನ್ನ ಚೂಸ್ ಮಾಡಿ ಒಪ್ಕೊಳ್ಳೋದು ಓಕೆನಾ ಅನ್ನುವಂಥದ್ದು ಸರ್? ಹೌದಮ್ಮ, ಅದೇನೆ ನಮಗೆ ಯಾವಾಗ ಆಸ್ ಅನ್ ಆರ್ಟಿಸ್ಟ್ ನನಗೆ ಫಸ್ಟ್ ಇಷ್ಟ ಆಗುತ್ತೋ ಕತೆ, ಅದಾದ್ಮೇಲೆ ಮುಂದೆ ಸಿನಿಮಾ. ಬಟ್ ಕೆಲವು ಸರಿ ಏನಾಗುತ್ತೆ, ಕತೆಗಳು ಬಂದು ಕೆಲವೊಂದು ಕತೆ ಹೇಳಿದಾಗ ಕೆಲವೊಂದು ಕಡೆ ಬೇಜಾರಾಗುತ್ತೆ. ಯಾಕೆಂದ್ರೆ ನಮಗೆ ಇನ್ನೂ ಒಂದು ಬೇರೆ ಥರ ಯೋಚನೆ ಮಾಡುವಂಥ ಶಕ್ತಿ ಕೆಲವರು ಇದೆಯೋ ಇಲ್ವೋ, ಅಥವಾ ಇದು ಮಾಡಿದ್ರೇ ಸೇಫು ಅಂತ ಅಂದ್ಕೊಂಡು ಸಿನಿಮಾಗಳ ಕತೆ ಮಾಡ್ತಾರೋ, ಅಥವಾ ಬೇರೆ ಯಾವುದೋ ಕೊರಿಯನ್ ಸಿನಿಮಾನು, ಚೈನೀಸ್ ಸಿನಿಮಾ ನೋಡಿಕೊಂಡು ಅದನ್ನ ಅಳವಡಿಸ್ಕೊಂಡು ಇಲ್ಲಿ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾರೋ ಗೊತ್ತಿಲ್ಲ. ಯಾಕೆಂದರೆ ಕೆಲವು ಸರಿ ಕತೆಗಳು ಕೇಳಿದಾಗ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಇಷ್ಟೇ ನಮ್ಗೆ ಎಕ್ಸ್ಪೋಜರ್ ಸಿಗುತ್ತೆ. ಯಾಕೆಂದರೆ ಇವತ್ತು ಕೆಲವು ಬಹಳ ವಿಭಿನ್ನ ಪ್ರಯತ್ನಗಳು ಆಗ್ತಾ ಇದಾವೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ, ಅದಕ್ಕೆ ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ಲ. ಯಾಕೆಂದರೆ ಬಹುಶಃ ಅದರಲ್ಲಿ ಏನು ಕೊರತೆ ಇತ್ತೋ ನನಗೆ ಗೊತ್ತಿಲ್ಲ. ಬಟ್ ನಾನು ಕೆಲವು ಒಳ್ಳೆ ಸಿನಿಮಾಗಳನ್ನ ನೋಡಿದ್ದೀನಿ ಕನ್ನಡದಲ್ಲಿ, ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿದ್ದೀನಿ. ಬಟ್ ಏನಂದರೆ ಇನ್ಮೇಲಿಂದಾರು ಅಟ್ಲೀಸ್ಟ್ ನಾವು ಒಂದು ವೈಡರ್ ಹೊರೈಸನ್ನ ಮನಸ್ಸಲ್ಲಿ ಇಟ್ಕೊಂಡು, ನಮ್ಮ ಕನ್ನಡದಲ್ಲಿ ಎಷ್ಟು ಥರ ಕಥೆಗಳಿದ್ದಾವೆ. ನೀವು ಬರೀ ಹಿಸ್ಟಾರಿಕಲ್ ತೆಕ್ಕೊಂಡ್ರೆ ಅಷ್ಟೊಂದು ಕಥೆಗಳಿದ್ದಾವೆ. ಸರ್ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 10ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಒಳ್ಳೇದಾಗಲಿ. ಹಾಗೆ ಆದಿ ಸರ್ಗೆ ಒನ್ಸ್ ಅಗೇನ್ ಸರ್ ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇರಿ, ನಿಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇಂತಹ ಹೆಚ್ಚಿನ ವಿಶೇಷ ಸಂದರ್ಶನಕ್ಕಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.